ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಭಗವಂತ ತನ್ನ ಸ್ವರೂಪದ ಬಗ್ಗೆ ಇನ್ನೊಬ್ಬರು ಹೇಳಲಾಗದ ಒಂದು ಸಂಗತಿಯನ್ನು ಹೇಳಿದ್ದನ್ನು ನಿನ್ನೆ ನೋಡಿದೆವು. ತನಗೆ ಪಂಚಭೌತಿಕವಾದ ಶರೀರ ಇಲ್ಲ. ನಿಮಗೆ ನೋಡುವಾಗ ನಿಮ್ಮಂತೆಯೇ ಒಂದು ಶರೀರ ನನ್ನದು ಅಂತ ಕಾಣುತ್ತೆ, ಆದರೆ ಅದು ನಿಜವಾಗಿ ಕಾಣುವಂತೆ ಇರುವ ಶರೀರ ಅಲ್ಲ, ಕಾಣುವ ಶರೀರವೂ ಅಲ್ಲ. ಕಾಣದ ಶರೀರವನ್ನು ನಿಮಗೆ ಕಾಣಿಸಿದೆ ನಾನು ಅಷ್ಟೇ. ಅದು ಮಣ್ಣಿನ, ನೀರಿನ, ಬೆಂಕಿಯ ತ್ರಿವೃತ್ತ ಕರ್ಣದಿಂದ ನಿರ್ಮಾಣಗೊಂಡ ಶರೀರ ಅಲ್ಲ. ಅದು ಭೂತ ಮಹೇಶ್ವರಂ ಪರಂಭಾವಂ ಅಜಾನಂತಹ ಮಮ ಭೂತ ಮಹೇಶ್ವರಂ. ಭೂತ ಮಹೇಶ್ವರ ಅಂತನ್ನುವುದನ್ನು ಒಂದು ಸಮಷ್ಟಿ ಶಬ್ದವಾಗಿಯೂ ವಿಶೇಷವಾಗಿತ್ತು. ಭೂತ ಮಹೇಶ್ವರ ಇದು ಒಟ್ಟಿಗೆ ಒಂದು ವಿಶೇಷಣ ಅಥವಾ ಎರಡು ವಿಶೇಷಣ. ಒಂದು ಭೂತ ಮಹಾನ್ ಅಂತ, ಮತ್ತೊಂದು ಮಹೇಶ್ವರ ಅಂತ, ಅಥವಾ ಮೂರು ವಿಶೇಷಣ, ಒಂದು ಭೂತ, ಒಂದು ಮಹತ್, ಒಂದು ಈಶ್ವರ. ಹೀಗೆ ಮೂರು ಬಗೆಯಿಂದ ಈ ಶಬ್ದವನ್ನು ಭಗವಂತನಲ್ಲಿ ಅನುಸಂಧಾನ ಮಾಡಬಹುದು. ಮೊದಲು ಒಟ್ಟಿಗೆ ಒಂದೇ ಶಬ್ದವಾಗಿಟ್ಟುಕೊಂಡ್ರೆ ಭೂತ ಅಂತಂದರೆ ಜೀವಗಳು. ಜೀವಗಳಿಗೆ ಮಹೇಶ್ವರ, ಸಮಸ್ತ ಭೂತ ಅಂದರೆ ಸಮಸ್ತ ಜೀವರು ಅಂತ ಇಟ್ಟುಕೊಳ್ಳಿ. ಆ ಜೀವಗಳು ಅಂತಂದರೆ ಸಮಸ್ತ ಜೀವರು ಅಂದರೆ ಬ್ರಹ್ಮಾದಿ ದೇವತೆಗಳನ್ನು ಬಿಟ್ಟು, ಭೂತಗಳು ಅಂತಂದರೆ ಜೀವ ಸಾಮಾನ್ಯ. ಅವರಿಗೆ ಈಶರಾದವರು ಬ್ರಹ್ಮಾದಿ ದೇವತೆಗಳು, ಅವರು ಭೂತೇಶರು. ರುದ್ರನಿಗೆ ಕೋಶದಲ್ಲಿ ಕೂಡ ಭೂತೇಶ ಅಂತ ಹೇಳ್ತಾರೆ. ಚತುರ್ಮುಖಾದಿ ದೇವತೆಗಳು ಭೂತೇಶರು ನಿಜವಾಗಿ. ಅವರಿಗೂ ಮಹತ್ತಾದಂಥವಳು ಭೂತ ಮಹೇಶಿ ಲಕ್ಷ್ಮಿ. ಆ ಭೂತ ಮಹೇಶಿಗೂ ವರ ಅದವ ಭಗವಂತ. ಆದ್ದರಿಂದ ಅವನು ಭೂತ ಮಹೇಶ್ವರ. ಒಂದು ಅಖಂಡವಾಗಿ ಭಗವಂತನಿಗೆ ಅನ್ವಯವಾಗುವಂಥ ಶಬ್ದ ಆಯ್ತು. ಈಗ ಭೂತಗಳಿಗೆ ಈಶರಾದವರು, ಅವರಿಗೂ ಮಹತ್ತಾದವಳು, ಅವಳಿಗೂ ವರ ಆದವ. ಭೂತ ಈಶ ಮಹಾವರ, ಭೂತ ಮಹೇಶ್ವರ ಆಯಿತು. ಇದು ಒಂದು ದೃಷ್ಟಿಯಿಂದ ಭಗವಂತ ತನ್ನನ್ನು ತಾನು ಹೇಳಿಕೊಂಡ ಬಗೆ. ಅರ್ಥಾತ್ ಪ್ರಕೃತೀಶ್ವರ. ಪ್ರಕೃತೀಶ್ವರನಾದ ನನಗೆ ಪ್ರಾಕೃತವಾದ ಶರೀರ ಇರುವುದು ಹೇಗೆ? ಪ್ರಕೃತಿಯನ್ನು ನಿಯಂತ್ರಿಸುವ ತಾನು ಪ್ರಕೃತಿಯ ದೇಹದಿಂದ, ಪ್ರಾಕೃತ ದೇಹದಿಂದ ಬದ್ಧನಾಗುವುದು ಹೇಗೆ? ಒಂದು ಲಾಜಿಕ್ ಇದೆ ಇದರಲ್ಲಿ. ಇನ್ನೊಂದು ಭೂತ ಮಹಾನ್. ಭೂತಗಳು ಅಂದರೆ ಮತ್ತೆ ಇಲ್ಲಿ ಸಮಸ್ತ ಜೀವಗಳು, ಬ್ರಹ್ಮಾದಿ ಸಮಸ್ತ ಜೀವಗಳು, ಆ ಎಲ್ಲ ಜೀವಗಳಿಗೂ ಇವನು ಮಹಾನ್, ಮಹಾಭೂತ. ಅದನ್ನೇ ಮಹಾಭೂತ ಅಂತ ಉಪನಿಷತ್ನಲ್ಲಿ ಹೇಳುವುದು. ಏಕೋ ವಿಷ್ಣು ಮಹದ್ಭೂತ ಅಂತ. ಎಲ್ಲ ಭೂತಗಳಿಗೂ, ಇಲ್ಲಿ ಭೂತ ಶಬ್ದದಿಂದ ಬ್ರಹ್ಮಾದಿ ಸಮಸ್ತ ಜೀವರನ್ನು ಗ್ರಹಣ ಮಾಡಿಕೊಂಡ್ರೆ ಅವರಿಗೂ ಕೂಡ ಮಹಾನ್. ಆ ಭೂತ ಮಹಾನ್ ಆಗಿರತಕ್ಕ ಅವನು ಇನ್ನೊಂದೇನಾಗಿದ್ದಾನೆ? ಮಹೇಶ್ವರ ಆಗಿದ್ದಾನೆ. ಯಾಕೆ ಭೂತ ಮಹಾನ್? ಮಹೇಶ್ವರ. ಮಹೇಶ್ವರ ಅನ್ನೋದಕ್ಕೆ ಹಿಂದಿನ ಹಾಗೆ ಅರ್ಥ. ಈಶ್ವರಿಗೂ ಶ್ರೇಷ್ಠರಾದವರು ಈಶ್ವರರು, ಅವರಿಗೂ ಮಹತ್ತಾದವ ಮಹೇಶ್ವರ. ಅಂದರೆ ಎಲ್ಲರನ್ನೂ ನಿಯಂತ್ರಿಸುವ ಸರ್ವಾಧಿಕನಾದ, ಸರ್ವೋತ್ತಮನಾದ, ನಿಯಾಮಕ ಅಂತ ಅರ್ಥ. ಸರ್ವಸಮರ್ಥ. ಸರ್ವೋತ್ತಮನೂ ಸರ್ವಾಧಿಕನೂ ಆದ ಸರ್ವಸಮರ್ಥ ಅಂತ. ಆಮೇಲೆ ಭೂತ ಮತ್ತು ಮಹತ್ ಮತ್ತು ಈಶ್ವರ ಮೂರೂ ಕೂಡ ಭಗವಂತನ ವಿಶೇಷಣಗಳಂತೆ. ಭೂತ ಮಹಾನ್, ಮಹೇಶ್ವರ, ಭೂತ ಮಹೇಶ್ವರ ಎಲ್ಲ ನೋಡಿದೆವು. ಭಗವಂತ ಭೂತ. ಭೂತಿ ಅಂದರೆ ಉನ್ನತಿ ಒಂದು ಅರ್ಥದಲ್ಲಿ. ಭೂತ ಅಂದರೆ ಉನ್ನತಿಯ ತುದಿಯಲ್ಲಿ ಇರುವವ, ಸಾಕಾಷ್ಠ ಸಾಪರಾಗತಿ ಸರ್ವೋತ್ತಮ ಅಂತ ಅರ್ಥ. ಅಥವಾ ಭೂತಿ ಉಳ್ಳವನು ಭೂತ. ಭೂತಿ ಅಂದರೆ ಲಕ್ಷ್ಮಿ. ಭೂತ ಅಂದರೆ ಲಕ್ಷ್ಮೀಪತಿ ಅಂತ ಅರ್ಥ. ಅಥವಾ ಭೂತ ಅಂದರೆ ಅನಾದ್ಯನಂತಂ ಪರಿಪೂರ್ಣ ರೂಪಂ. ಇದಕ್ಕೆ ವ್ಯಾಖ್ಯಾನ ರೂಪವಾದ ಶ್ರುತಿಯಲ್ಲಿ
ಭೂತ ಮಹೇಶ್ವರ ಅನ್ನೋದಕ್ಕೆ, ಭೂತ ಅನ್ನೋದಕ್ಕೆ ಅನಾದ್ಯನಂತ ಅಂತ ಅರ್ಥ ಬರೀತಾರೆ. ಅಂದರೆ ಭೂತ ಅಂದರೆ ಸದಾ ವಿದ್ಯಮಾನ ಅಂತ ಅರ್ಥ, ಹುಟ್ಟು ಸಾವುಗಳಿಲ್ಲದ ಅನಾದಿ ನಿತ್ಯವಾದ ವಸ್ತು. ಆದ್ದರಿಂದ ಭೂತ. ಆಮೇಲೆ ಮಹತ್, ಮಹತ್ ಅಂದರೆ ಯಾವುದು ಪರಿಪೂರ್ಣವೋ ಅದು ಮಹತ್. ಆದಿ ಅಂತಗಳಿಲ್ಲದೆ ಸರ್ವಕಾಲದಲ್ಲೂ ಇರುವ, ಅಂದರೆ ಕಾಲತಃ ಅನಂತ ಅಂತ ಹೇಳಿದಾಗಾಯಿತು ಭೂತಂ ಅನ್ನೋದರಿಂದ. ಮಹತ್ ಅನ್ನೋದು ಗುಣತಃ ಅನಂತತ್ವವನ್ನು ಹೇಳ್ತದೆ, ಎಲ್ಲ ಗುಣಗಳಿಂದ ಪರಿಪೂರ್ಣವಾದ, ಕಾಲತಃ ಗುಣತಃ ಅನಂತ ಆಗಿರತಕ್ಕಂಥದ್ದು. ಗುಣತಃ ಅನಂತ ಅಷ್ಟೇ ಅಲ್ಲ, ಪರಿಪೂರ್ಣ ದೇಶತಃ ಅನಂತತ್ವವನ್ನು. ಮಹಾನ್ ಅಂದರೆ ದೇಶತಃ ಮಹಾನ್, ಗುಣತಃ ಮಹಾನ್, ಕಾಲದಿಂದ ಆದ್ಯಂತ ಇಲ್ಲದೆ ಇರುವಂತಹದ್ದು. ಅದರಿಂದ ನೀವು ಮಹತ್ ಅನ್ನೋದಕ್ಕೆ ಮೂರು ಅರ್ಥ ಹೇಳ್ಬೋದು: ಕಾಲತಃ ಮಹತ್ತು, ದೇಶತಃ ಗುಣ ಮಹತ್ತು, ಆಮೇಲೆ ಸ್ವರೂಪತಃ ಗುಣತಃ ಮಹತ್ತು ಅಂತ. ಹಾಗಾಗಿ ಅನಂತ, ಕಾಲತಃ ಅನಂತ, ದೇಶತಃ ಅನಂತ, ಗುಣತಃ ಅನಂತ. ಭೂತ ಅಂದರೆ ಸದಾ ವಿದ್ಯಮಾನ, ಎಂದೆಂದೂ ಇರುವಂಥದ್ದು. ಹೇಗೆ ಇರುವಂಥದ್ದು? ಭೂತಿ, ಉನ್ನತಿಯಿಂದ ಸಹಿತವಾಗಿ, ಅಂದರೆ ಎಲ್ಲಕ್ಕಿಂತ ಎತ್ತರದಲ್ಲಿ ಇರುವಂಥದ್ದು. ಸರ್ವೋತ್ತಮ, ಸರ್ವಗತ, ಇದೆಲ್ಲ ಆಯಿತು. ಆಮೇಲೆ ಸರ್ವಸಮರ್ಥ ಈಶ್ವರ. ಈಶ್ವರ ಅನ್ನೋದು ಸರ್ವಸಮರ್ಥ ಅನ್ನೋದನ್ನು ಹೇಳುತ್ತೆ. ಹೀಗೆ ಅವನು ಸರ್ವೋತ್ತಮ, ಅವನು ಸರ್ವಸಮರ್ಥ, ಗುಣತಃ, ಕಾಲತಃ, ದೇಶತಃ ಅನಂತ. ಆದ್ದರಿಂದ ಅವನು ಭೂತ ಮಹೇಶ್ವರ. ಹೀಗೆ ಒಂದು ನಾಮವನ್ನು ಎಷ್ಟು ಬಗೆಯಿಂದ ನಾವು ಸ್ಪ್ಲಿಟ್ ಮಾಡಬಹುದು, ಮತ್ತು ಆ ರೀತಿ ಸ್ಪ್ಲಿಟ್ ಮಾಡಿ ಒಂದೊಂದು ಶಬ್ದವನ್ನು ಎಷ್ಟು ಬಗೆಯಿಂದ ಅನುಸಂಧಾನ ಮಾಡಬಹುದು, ಅಷ್ಟು ಬಗೆಯಿಂದಲೂ ಅದರ ಅರ್ಥಭೇದಗಳನ್ನು ಚಿಂತನೆ ಮಾಡುವುದು ಶಾಸ್ತ್ರೀಯ ಪ್ರಕ್ರಿಯೆ. ಇದು ಪಾಂಡಿತ್ಯ ಪ್ರದರ್ಶನ ಅಲ್ಲ, ಇದು ಶಾಸ್ತ್ರೀಯ ಪ್ರಕ್ರಿಯೆ. ಯಾಕೆಂದರೆ ಶಬ್ದಗಳಿರುವುದೇ ಭಗವಂತನ ಅನಂತ ಗುಣಗಳ ಚಿಂತನೆಗೆ. ಆದ್ದರಿಂದ ಒಂದು ಶಬ್ದದಿಂದ ಎಷ್ಟು ಗುಣಗಳ ಚಿಂತನೆ ಸಾಧ್ಯವೋ ಅಷ್ಟು ಚಿಂತನೆಯನ್ನು ಮಾಡಬೇಕು. ಅದು ಎಷ್ಟು ಸಾಧ್ಯ ಅಂದರೆ ಅದು ಯಾರ್ಯಾರಿಗೆ ಎಷ್ಟು ಸಾಧ್ಯವೋ ಅಷ್ಟು, ಅದರಿಂದ ಎಷ್ಟು ಸಾಧ್ಯ ಅನ್ನೋ ಪ್ರಶ್ನೆ ಇಲ್ಲ. ನಮಗೆ ಎಷ್ಟು ಗುಣಾನುಸಂಧಾನ ಸಾಧ್ಯವೋ ಅಷ್ಟು ನಮ್ಮ ಪಾಲಿಗೆ ದಕ್ಕುವ ಸಂಗತಿ. ಒಂದು ಶಬ್ದ ನೂರಾರು ಅರ್ಥಗಳನ್ನು ಹೇಳ್ಬೋದು. ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೂ 100 ಅರ್ಥ ಇದೆ ಅಂತ ಶಾಸ್ತ್ರಕಾರ ಹೇಳಿದ ಹಾಗೆ. ಆದರೆ 100 ಅರ್ಥ ಎಲ್ಲರೂ ಅನುಸಂಧಾನ ಮಾಡುವುದು ಸಾಧ್ಯ ಇಲ್ಲ. ಯಾರಿಗೆ ಎಷ್ಟು ದಕ್ಕುತ್ತೋ ಅವರಿಗೆ ಅಷ್ಟು. ಆದರೆ ಎಷ್ಟು ಅರ್ಥ ಸಾಧ್ಯವೋ ಅಷ್ಟು ಅರ್ಥ ಅನುಸಂಧಾನ ಮಾಡುವುದರಲ್ಲಿ ಸೋಮಾರಿತನ ಮಾಡಬಾರದು. ಹಾಗಾಗಿ ಒಂದು ಶಬ್ದವನ್ನು ಎಷ್ಟು ಬಗೆಯಿಂದ ಅನುಸಂಧಾನ ಮಾಡಲಿಕ್ಕೆ ಬರುತ್ತೆ ಅನ್ನುವುದರ ಒಂದು ಸಣ್ಣ ನಿದರ್ಶನ ಮಾತ್ರ ನಾನು ಇಲ್ಲಿ ನಿಮಗೆ ತೋರಿಸಿದ್ದು. ಈ ಭೂತ ಮಹೇಶ್ವರ ಅನ್ನೋದಕ್ಕೆ ಇಷ್ಟೇ ಅರ್ಥ ಅನುಸಂಧಾನ ಮಾಡಬೇಕು ಅಂತಲ್ಲ, ಇನ್ನೂ ಅನೇಕ ವಿಧವಾದಂಥ ಅನುಸಂಧಾನಗಳನ್ನು ಮಾಡಲಿಕ್ಕೆ ಬರುತ್ತೆ. ಆ ಅನುಸಂಧಾನವನ್ನು ನಿಮ್ಮ ಪಾಲಿಗೆ ಬಿಟ್ಟು ಬಿಡ್ತೀನಿ, ನಾನು ಮುಂದೆ ಹೋಗ್ತೀನಿ. ಮೋಘಾಶಾಹ ಮೋಘಕರ್ಮಾಣ ಮೋಘಜ್ಞಾನಾ ವಿಚೇತಸಃ. ಬಹಳ ಈ ಭಗವಂತ ಜ್ಞಾನಾನಂದ ಸ್ವರೂಪ, ಭಗವಂತನಿಗೆ ಪಂಚಭೌತಿಕವಾದ ಶರೀರ ಇಲ್ಲ. ಈ ಸಂಗತಿಗೆ ಎಷ್ಟು ಒತ್ತು ಕೊಡ್ತಾನೆ ಕೃಷ್ಣ ಅಂದರೆ, ಅಲ್ಲ ಅಕಸ್ಮಾತ್ ನಮಗೆ ಗೊತ್ತಿಲ್ಲಪ್ಪ, ನಮ್ಮ ಹಾಗೆ ದೇವರಿಗೂ ಪಂಚಭೌತಿಕ ಶರೀರ ಇದೆ ಅಂತ ತಿಳ್ಕೊಂಡೆವು ಅಂತ ತಲೆ ಹೋಗೋದೇನು. ದೇವರಿಗೆ ದೋಷಾನುಸಂಧಾನ ಮಾಡಲಿಲ್ಲಲ್ಲ ನಾವು, ದೇವರಿಗೂ ಪಂಚಭೌತಿಕ ಶರೀರ ಇದೆ ಅಂತ ದೇವರಿಗೆ ತಿಳ್ಕೊಂಡ್ರೆ ತಪ್ಪು. ಅಂದರೆ ಯಾವ ಕಾಲಕ್ಕೂ ಆ ರೀತಿ ಅನುಸಂಧಾನ ಮಾಡಬೇಡ, ಅದು ಮಹಾಪಾತಕದ ದಾರಿ. ದೇವರಿಗೂ ನಮ್ಮಂತೆ ನಶ್ವರವಾದ ಪಂಚಭೌತಿಕವಾದ ಶರೀರ ಇದೆ ಎನ್ನುವ ಚಿಂತನೆಯೇ ಪಾತಕದ ದಾರಿ ಅಂತ ಹೇಳ್ತಾರೆ. ಯಾಕೆಂದರೆ ಹಾಗೆ ಚಿಂತನೆ ಮಾಡುವವರು ಭಗವದ್ಭಕ್ತರಲ್ಲ. ರಾಕ್ಷಸೀಂ ಆಸುರೀಂಚೈವ ಪ್ರಕೃತಿಂ ಮೋಹನೀಂ ಶ್ರುತಾಃ, ಅವರು ಸಾತ್ವಿಕರಲ್ಲ ಅಂತ. ಸಾತ್ವಿಕರಿಗೆ ಎಂದೂ ಆ ರೀತಿಯ ಚಿಂತನೆ ಬರಬಾರದು. ಅದು ರಾಕ್ಷಸ ಸ್ವಭಾವ. ಯಾಕೆಂದರೆ ರಾಕ್ಷಸರಿಗೆ ದೇವರನ್ನ ಯುದ್ಧ ಮಾಡಿಬಿಡಬೇಕು, ದೇವರನ್ನು ಸೋಲಿಸಿಬಿಡಬೇಕು, ದೇವರ ಕೈಕಾಲು ಮುರಿದು ಬಿಡಬೇಕು, ಇದೇ ಅವರ ತಲೆಯಲ್ಲಿರು. ಅಂದರೆ ತಮ್ಮ ಹಾಗೆ ಒಂದು ಪಂಚಭೌತಿಕವಾದ ಶರೀರ ಅದನ್ನು ನಾಶ ಮಾಡಬೇಕು ಅಂತ. ಪಂಚಭೌತಿಕ ಶರೀರ ಅಂತ ಅನ್ನೋದನ್ನು ಯಾಕೆ ಯೋಚನೆ ಮಾಡುವುದು ತಾಮಸ ಅಂತಂದರೆ, ಪಂಚಭೌತಿಕ ಅನ್ನೋದರ ಅರ್ಥ ಏನು? ಯಾವುದು ಪಂಚಭೂತಗಳಿಂದ ನಿರ್ಮಿತವೋ ಅದು ನಶ್ವರ. ದೇವರ ಶರೀರ ನಾಶವುಳ್ಳದ್ದು, ಹುಟ್ಟು ಸಾವು ಉಳ್ಳದ್ದು. ದೇವರಿಗೂ ನಮ್ಮಂತೆ ಹುಟ್ಟು ಸಾವು ಉಂಟು ಅಂತ ಚಿಂತನೆ ಮಾಡುವುದಕ್ಕೂ ದೇವರಿಗೆ ಭೌತಿಕ ಶರೀರದಿಂದ ಚಿಂತನೆ ಮಾಡೋದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ದೇವರಿಗೂ ಹುಟ್ಟು ಇದೆ, ಸಾವಿದೆ. ದೇವರು ಸಾಯ್ತಾನೆ ಅಂತ ಅನುಸಂಧಾನ ಮಾಡಿದಾಗ ಆಯ್ತದು. ಮತ್ತು ದೇವರು ಪ್ರಕೃತಿ ಬದ್ಧ, ಎಲ್ಲವಾಗಿದೆ. ಪ್ರಕೃತಿಯ ಬಂಧನ ಇದೆ, ಹುಟ್ಟು ಸಾವು ಇದೆ, ಮತ್ತೇನು ವ್ಯತ್ಯಾಸ? ನಮ್ಮ ದೇವರನ್ನು ಮನುಷ್ಯ ಮಾತ್ರ ಅಂತ ತಿಳ್ಕೊಂಡು ಹಾಗೆ ಅದು ಮಹಾಪರಾಧ ಅಂತಾನೆ. ಆ ರೀತಿ ಉಪಾಸನೆ ಮಾಡುವವರು ಭಗವದ್ಭಕ್ತಿಯಿಂದ ಏನನ್ನಾದರೂ ಉಪಾಸನೆ ಮಾಡಿದರೆ
ಮೋಘಾಶಾಹ, ಏನೋ ಒಂದು ಆಸೆ ಪಟ್ಟು ಮಾಡ್ತಾರೆ. ಆಸೆ ಇಲ್ಲದೆ ಮಾಡುವುದು ಒಳ್ಳೆಯದು, ಆದರೂ ಆಸೆ ಪಡ್ತಾರೆ. ಅಲ್ಲ, ಕೆಲವು ಆಸೆ ಪಡ್ಬೋದು, ಏನು ಓ ದೇವರೇ ಜ್ಞಾನ ಕೊಡು, ಭಕ್ತಿ ಕೊಡು, ವೈರಾಗ್ಯ ಕೊಡು ಅಂತ ಆಸೆ ಪಡಬಹುದು. ಅಂದರೆ ಆಸೆ ಅನ್ನುವ ಶಬ್ದವನ್ನು ಯಾವಾಗಲೂ ಭೌತಿಕವಾದ ಆಸೆ ಅನ್ನುವ ಅರ್ಥದಲ್ಲಿ ಹೇಳೋದು. ಪ್ರಾಕೃತವಾದ ಆಸೆ, ಅಪ್ರಾಕೃತವಾದಂಥ ಭಗವಂತನ ಹತ್ರ ಪ್ರಾಕೃತವಾದದ್ದನ್ನು ಬಯಸುವುದು ಆಸೆಯಿಂದ ಕೇಳೋದು ಅಂತ. ಆಶಿಸುವುದು ಪ್ರಾಕೃತವಾದದ್ದು, ಈ ಐಹಿಕವಾದ್ದನ್ನು ಬಯಸಿದರೆ ವಿಶೇಷ ಏನು ತೊಂದರೆ ಆಗದೇ ಇರ್ಬೋದು ಅಂತಾನೆ ಕೃಷ್ಣ. ಐಹಿಕ ಸುಖ, ಐಹಿಕ ಸಂಪತ್ತು ಭಗವಂತನನ್ನು ದ್ವೇಷ ಮಾಡುವವರಿಗೂ ಬರುತ್ತೆ, ಅದೇನು ದೊಡ್ಡ ಸಂಗತಿಯಲ್ಲ. ಕೆಲವೊಮ್ಮೆ ಭಗವಂತನನ್ನು ದ್ವೇಷ ಮಾಡುವವರಿಗೆ, ನೋಡಿ ನಾನು ದ್ವೇಷ ಮಾಡಿದ್ರಿಂದ ಇಷ್ಟು ಶ್ರೀಮಂತ ಆದೆ, ನೀವು ಭಕ್ತಿ ಮಾಡಿ ಏನಾಯಿತು ಅಂತ ಅವನಿಗೆ ಮತ್ತಷ್ಟು ದ್ವೇಷ ಹೆಚ್ಚುವುದಕ್ಕೋಸ್ಕರ ಮತ್ತಷ್ಟು ಶ್ರೀಮಂತಿಗೆ ಬರಬಹುದು. ಅದು ಯಾವುದೂ ಮಾನದಂಡ ಅಲ್ಲ. ಆದರೆ ಪಾರತ್ರಿಕವಾದಂಥ ಅಭಿವೃದ್ಧಿಗೆ ಸಾಧಕವಾದ, ಆತ್ಮೋದ್ಧಾರಕ್ಕೆ ಸಾಧಕವಾದ ಅವರ ಯಾವ ಬಯಕೆಯೂ ಈಡೇರುವುದಿಲ್ಲ. ಮೋಘಾಶಾಹ, ಭಗವಂತನಿಗೂ ನಮ್ಮಂತೆಯೇ ಪಾಂಚಭೌತಿಕವಾದ ಶರೀರ ಇದೆ, ಅವನು ಪ್ರಕೃತಿ ಬಂಧ ಇದೆ, ಅವನು ಹುಟ್ಟು ಸಾವುಗಳಿಗೆ ಬದ್ಧ ಅಂತ ಯಾರು ತಿಳ್ಕೊಂಡಿದ್ದಾರೆ ಅವರ ಎಲ್ಲ ಆಸೆಗಳು, ಅಂದರೆ ಅಧ್ಯಾತ್ಮ ಸಾಧನೆಯ ಎಲ್ಲ ಆಸೆಗಳು ಕಮರಿ ಹೋಗ್ತವೆ. ಯಾವುದಕ್ಕೂ ಕೂಡ ದೇವತೆಗಳು ಅಷ್ಟು ಹೇಳುವುದಿಲ್ಲ. ಭಗವಂತನನ್ನು ನಶ್ವರ ಶರೀರವುಳ್ಳವ ಅಂತ ತಿಳ್ಕೊಂಡವರನ್ನು ಯಾವ ದೇವತೆಗಳು ಪ್ರೀತಿಸುವುದಿಲ್ಲ. ನೀವು ಯಾವ ದೇವತೆಯನ್ನು ಕುರಿತು ಏನೋ ಪ್ರಾರ್ಥನೆ ಮಾಡಿ, ಏನು ಹರಕೆ, ಏನು ಪೂಜೆ ಸಲ್ಲಿಸಿದರೂ ನೀವು ಬಯಸಿದ ಪಾರತ್ರಿಕವಾದಂಥ ಫಲ ಸಿಗುವುದಿಲ್ಲ. ಅಲ್ಲಿ ಮೋಘಾಶ ಅಂತ ನಿಮ್ಮ ಯಾವ ಆಸೆ ಈಡೇರುವುದಿಲ್ಲ ಅಂತ ಹೇಳಿದೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಲೌಕಿಕವಾದ ಆಸೆಗಳೆಲ್ಲ ಈಡೇರುತ್ತಾ ಇರ್ತವೆ, ಅದೇನು ದೊಡ್ಡ ಸಂಗತಿ ಅಲ್ಲ. ಅದಕ್ಕೆ ಭಗವಂತನನ್ನು ಉಪಾಸನೆ ಮಾಡಿದರೂ ಆಗತ್ತೆ. ಭಗವಂತನನ್ನು ಉಪಾಸನೆ ಮಾಡಿದ ನಾಸ್ತಿಕರು ಇನ್ನೂ ಹೆಚ್ಚು ಸುಖವಾಗಿರ್ಬೋದು ಲೌಕಿಕವಾಗಿ. ಅದು ಅಲ್ಲವೇ ಅಲ್ಲ ಸಂಗತಿ. ಲೌಕಿಕವಾಗಿ ನಾವು ಹೇಗಿರ್ತೇವೆ ಅನ್ನೋದು ಸಂಗತಿ ಅಲ್ಲ. ಪಾರತ್ರಿಕವಾಗಿ ಅಧ್ಯಾತ್ಮದ ಸಾಧನೆಯಲ್ಲಿ ಯಾವ ಆಸೆಯೂ ಈಡೇರುವುದಿಲ್ಲ. ಮೋಘಾಶಾಹ, ಅಲ್ಲಪ್ಪ ನಾವು ಯಜ್ಞಯಾಗಾದಿಗಳನ್ನು ಮಾಡಿ ಒಲಿಸಿಕೊಳ್ತೇವೆ. ಮೋಘ ಕರ್ಮಾಣಃ ಅಂತ, ಭಗವಂತನಿಗೆ ನಶ್ವರವಾದ ಶರೀರ ಇದೆ ಅಂತ ಉಪಾಸನೆ ಮಾಡೋರು ಯಾವ ವೇದೋಕ್ತವಾದ ಯಜ್ಞಯಾಗಗಳನ್ನು ಮಾಡಿದರೂ ಏನೂ ಫಲ ಇಲ್ಲ. ನಿಮ್ಮ ಕರ್ಮಗಳೆಲ್ಲ ವ್ಯರ್ಥ, ನಿಮ್ಮ ಆಸೆಗಳೆಲ್ಲ ವ್ಯರ್ಥ. ಅಲ್ಲ, ನಾವು ಶಾಸ್ತ್ರ ಎಲ್ಲ ಓದಿದ್ದೇವೆ, ನೀವು ಓದಿದ್ದು ವ್ಯರ್ಥ ಅಂತ. ಓದಿ ಕಡೆ ತಿಳ್ಕೊಂಡದ್ದು ಭಗವಂತನಿಗೆ ನಶ್ವರ ಶರೀರ ಇದೆ ಅಂತಲ್ವ. ಆದರೆ ಓದಿದ್ದು ಮೋಘಜ್ಞಾನ, ನಿಮ್ಮ ವಿದ್ಯೆ ವ್ಯರ್ಥ, ನಿಮ್ಮ ಕರ್ಮ ವ್ಯರ್ಥ, ನಿಮ್ಮ ಆಸೆ ವ್ಯರ್ಥ, ನೀವು ಮಾಡಿದ ಯಾವುದೂ ಸಫಲ ಆಗುವುದಿಲ್ಲ. ಯಾಕೆಂದರೆ ಭಗವಂತನಲ್ಲಿ ದೋಷ ಚಿಂತನೆ ಮಾಡಿದ್ದೀರಿ ನೀವು ಅಂತಾನೆ ಕೃಷ್ಣ. ಮೋಘಾಶಾಹ, ಮೋಘ ಕರ್ಮಾಣ, ಮೋಘಜ್ಞಾನ. ಇದಕ್ಕೆಲ್ಲ ಕಾರಣ ಏನು? ವಿಚೇತಸಃ. ಚೇತಸ್ ಅಂದರೆ ಚೇತನ ಅಂದರೆ ಚಿಂತನ. ಸಾತ್ವಿಕವಾದ ಚಿಂತನವೇ ಇಲ್ಲದವರು. ಕೆಲವೊಮ್ಮೆ ಏನು ಅಂದರೆ ಬಹಳ ವಿಚಿತ್ರ, ಸರಳವಾದ ಸಹಜವಾದ ಸಂಗತಿ ಕೂಡ ನಮ್ಮ ಮನಸ್ಸು ಆಕ್ಸೆಪ್ಟ್ ಮಾಡುವುದಿಲ್ಲ. ಯಾವುದೋ ವಿಕೃತವಾದದ್ದನ್ನು, ಡಿಸ್ಟಾರ್ಟ್ ಆದ್ದನ್ನು ಥಿಂಕ್ ಮಾಡ್ತದೆ, ಆಕ್ಸೆಪ್ಟ್ ಮಾಡ್ತದೆ. ಸರಳವಾದದ್ದನ್ನು, ಸಹಜವಾದದ್ದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ. ಅದಕ್ಕೆ ಕಾರಣ ಕೃಷ್ಣ ಹೇಳೋದು ವಿಚೇತಸಃ ಅಂತ. ಯಾರಿಗೆ ಚಿಂತನ ಶಕ್ತಿಯೇ ಇಲ್ಲವೋ ಅವರು ವಿಚೇತಸ, ಚಿಂತನೆ ಮಾಡುವ ಶಕ್ತಿಯೇ ಇಲ್ಲದವರು, ತಿಳಿವೇ ಇಲ್ಲದವರು. ಅಂಥವರು ಗ್ರಹಣವೇ ಆಗುವುದಿಲ್ಲ. ಕೆಲವರಿಗೆ ಗ್ರಹಣ ಶಕ್ತಿ ಇದೆ, ಆದರೆ ಎಲ್ಲವೂ ವಿಪರೀತ ಗ್ರಹಣ, ಯಥಾವತ್ತ ಗ್ರಹಣ ಆಗುವುದಿಲ್ಲ. ಅನೇಕ ಜನ ಶಾಸ್ತ್ರ ಓದಿದ ಪಂಡಿತರನ್ನು ನೋಡಿದ್ದೇನೆ ನಾನು. ಅವರಿಗೆ ಶಾಸ್ತ್ರದ ಓದಿದ್ರೆ ಅದರ ಪಂಕ್ತಿ ಓದುವಾಗಲೂ ಅದರ ಅಬದ್ಧವೇ ಅರ್ಥವಾಗುವುದು, ಸುಬ್ಬದ ಅರ್ಥವೇ ಆಗುವುದಿಲ್ಲ, ಇದ್ರೂ ಅರ್ಥ ಆಗೋದಿಲ್ಲ. ಹಾಗಾದರೆ ಜೀವದ ಯೋಗ್ಯತೆ ಎಷ್ಟು ವಿಚಿತ್ರ ಅಂದರೆ, ಒಳ್ಳೆಯ ವ್ಯಾಕರಣ ಪಂಡಿತರು, ಷಟ್ಶಾಸ್ತ್ರ ಪಂಡಿತರು, ಎಲ್ಲ ಪಂಕ್ತಿ ಅಬದ್ಧ ಅರ್ಥ ಆಗೋದು. ಏನಾಗಬೇಕು? ಹಾಗಾದರೆ ಜೀವಕ್ಕೆ ಒಂದು ಯೋಗ್ಯತೆ ಇದೆ. ನೀವು ಎಷ್ಟೇ ಓದಿ, ಎಷ್ಟೇ ವಿದ್ವಾಂಸರಾಗಿ ಜೀವ ಯೋಗ್ಯತೆ ಕೆಟ್ಟದ್ದಾಗಿದ್ದರೆ ಆ ಶಾಸ್ತ್ರದಿಂದ ಅಪಾರ್ಥವೇ ಆಗೋದು. ಅದಕ್ಕೆ ಕೃಷ್ಣ ಹೇಳಿದೆ ವಿಚೇತಸಃ ಅಂತ. ಅಂದರೆ ಅವರ ಚಿಂತನಶೀಲತೆ ವಿರುದ್ಧ ಚೇತಸಃ ಅಂತ. ಅದು ಭಗವಂತನ ಗುಣಗಳಿಗೆ ವಿರುದ್ಧವಾಗಿಯೇ ಚಿಂತನೆ ಮಾಡೋದು, ಸತ್ಯಕ್ಕೆ ವಿರುದ್ಧವಾಗಿ ಚಿಂತನೆ. ಅಂಥವರು ಒಂದು ವಿಗತ ಚೇತಸಃ, ಅವರಿಗೆ ತಲೆ ಇಲ್ಲದವರು. ಅವರಿಗೆ ಏನು ಹೇಳಿದ್ರು ಒಂದೇ. ಇನ್ನು ಕೆಲವರಿಗೆ ತಲೆ ಇದೆ, ಅದು ವಿರುದ್ಧವಾಗಿಯೇ ಚಿಂತನೆ ಮಾಡೋದು, ಪಾಸಿಟಿವ್ ಆಗಿ ಯೋಚನೆ ಮಾಡುವುದೇ ಇಲ್ಲ, ಸತ್ಯಕ್ಕೆ ವಿರುದ್ಧವಾಗಿಯೇ ಯೋಚನೆ. ಅವ್ರ ತಲೆ ಕೆಲಸ ಮಾಡೋದೇ ಸತ್ಯಕ್ಕೆ ವಿರುದ್ಧವಾಗಿ. ಏನು ಸುಳ್ಳು ತಕ್ಷಣ ಹೊಳಿತದೆ ಅವರಿಗೆ, ಸತ್ಯ ಹೊಳೆಯೋದೇ ಇಲ್ಲ. ಆದ್ದರಿಂದ
ಬಹಳ ವಿಚಿತ್ರ ಒಂದು ಸಂಗತಿ ಏನು ಅಂದರೆ, ನೀವು ಶಾಸ್ತ್ರ ಓದಿದ ಕೂಡಲೇ ಯಥಾರ್ಥ ಜ್ಞಾನ ಬರುತ್ತೆ ಅಂತ ನಿಯಮ ಇಲ್ಲ. ಶಾಸ್ತ್ರ ಓದಿದ್ದರಿಂದಲೇ ಅಯಥಾರ್ಥ ಜ್ಞಾನ ಹೆಚ್ಚಾಗಬಹುದು. ಶಾಸ್ತ್ರಕ್ಕೆ ಅಪಾರ್ಥ ಮಾಡಿಕೊಂಡು ಹೋಗ್ತಾರೆ. ನಾನು ಯಾವಾಗಲೂ ಹೇಳ್ತೇನೆ ನೋಡಿ, ಪುಸ್ತಕದಲ್ಲಿ ಇದ್ದದ್ದನ್ನು ತಲೆಗೆ ತಂದುಕೊಳ್ಳದೆ ತಲೆಯಲ್ಲಿದ್ದದ್ದನ್ನು ಪುಸ್ತಕದಲ್ಲಿ ಓದುವವರು ಅಂತ. ಅದೇನಾಗುತ್ತೆ, ಅವರ ತಲೆಯಲ್ಲಿ ಇರತಕ್ಕಂಥ ಏನು ಅಬದ್ಧ ತಪ್ಪು ಕಾನ್ಸೆಪ್ಟ್ ಇದೆ ಅದನ್ನೇ ಪುಸ್ತಕದಲ್ಲಿ ಓದ್ತಾರೆ, ಅದನ್ನೇ ಪ್ರೀಚ್ ಮಾಡ್ತಾರೆ. ಇದು ಅದರಿಂದ ಒಬ್ಬ ಮನುಷ್ಯ ಶಾಸ್ತ್ರ ಓದಿದ ತಕ್ಷಣ ಅವನು ಸಾತ್ವಿಕ ಆಗ್ತಾನೆ ಅಂತ ನಿಯಮ ಇಲ್ಲ. ಸಾತ್ವಿಕ ಆಗೋದಿಲ್ಲ. ಸಾತ್ವಿಕ ಇದ್ದವನು ಶಾಸ್ತ್ರ ಓದಿದ್ದರಿಂದ ಅವನ ಸಾತ್ವಿಕತೆ ಅಭಿವ್ಯಕ್ತ ಆಗ್ತದೆ, ಉನ್ಮೇಷ ಆಗುತ್ತೆ. ಯಾರಲ್ಲಿ ಸಾತ್ವಿಕತೆ ಇಲ್ಲ ಅವನು ಎಷ್ಟು ಶಾಸ್ತ್ರ ಓದಿದರೂ ಅವನು ಸಾತ್ವಿಕ ಆಗೋಲ್ಲ. ಅವನ ತಾಮಸವಾದ ಸ್ವಭಾವನ್ನೇ ಶಾಸ್ತ್ರಕ್ಕೆ ಇಂಪ್ಲಿಮೆಂಟ್ ಮಾಡ್ತಾನೆ. ಅವನ ರಾಗದ್ವೇಷಗಳನ್ನೇ ಶಾಸ್ತ್ರದಲ್ಲೂ ಓದ್ತಾನೆ. ಯಾವ ಧರ್ಮದಲ್ಲೂ ಇರ್ಬೋದು ನೋಡಿ, ಕೆಲವು ಈ ಧರ್ಮ ಮತಾಂಧತೆ ಬರುತ್ತಲ್ಲ, ಯಾವುದೇ ಒಂದು ಧರ್ಮದಲ್ಲಿ ಮತಾಂಧತೆ ಬರುತ್ತೆ. ಈ ಅಫ್ಘಾನಿಸ್ತಾನದಲ್ಲಿ ಬುದ್ಧನ ವಿಗ್ರಹವನ್ನು ಹೊಡೆದು ಹಾಕಿದರು. ಅಲ್ಲಿ ಇವರು ಅಲ್ಲಿರ್ತಕ್ಕಂಥ ತಾಲಿಬಾನಿಗಳು ಬುದ್ಧನ ವಿಗ್ರಹವನ್ನು ಹೊಡೆದು ಹಾಕಿದರು. ಆ ಬುದ್ಧನ ವಿಗ್ರಹ ಹೊಡೆದು ಹಾಕಿದಾಗ ಅವರ ಅನಿಸಿಕೆ ಏನು? ದೇವರು ಮೆಚ್ಚುವ ಕೆಲಸ ಮಾಡಿದೆವು ಅಂತಲ್ವ, ನೀಚ ಕೆಲಸ ಮಾಡಿದೆವು ಅಂತ ಮಾಡಿದ್ದಲ್ಲ ಅವರು. ಇಸ್ಲಾಂ ಧರ್ಮಕ್ಕೆ ವಿರುದ್ಧವಾದ್ದೆಲ್ಲವೂ ದೇವರು ಮೆಚ್ಚದ ಕೆಲಸ. ಆದ್ದರಿಂದ ಅದನ್ನು ಹೊಡೆದು ಬಿಟ್ಟರೆ ನಮಗೆ ಬೇಗ ಮೋಕ್ಷ ಸಿಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಬಯಕೆ. ಏನು ಮಾಡುವಾಗಲೂ ಮೋಕ್ಷ ಸಿಗುತ್ತೆ ಅಂತಲೇ ಅವರು ಬುದ್ಧನ ವಿಗ್ರಹ ಹೊಡೆದದ್ದು. ಯೋಚನೆ ಮಾಡಿ, ಅವರು ಆ ಮನುಷ್ಯ ಯಾರು ಆ ವಿಗ್ರಹವನ್ನು ಹೊಡೆದನೋ ಅವನು ಹಿಂದಿನ ಜನ್ಮದಲ್ಲಿ ಕೂಡ ಮುಸ್ಲಿಮ್ ಆಗಿರಬೇಕಾಗಿಲ್ಲ, ಹಿಂದಿನ ಜನ್ಮದಲ್ಲಿ ಅವನು ಬೌದ್ಧ ಆಗಿದ್ದಿರಬಹುದು, ಹಿಂದಿನ ಅವರೇ ಆ ವಿಗ್ರಹ ಕೆತ್ತಿರಬಹುದು. ಆವಾಗ ಮೋಕ್ಷ ಸಿಗುತ್ತೆ ಅಂತ ವಿಗ್ರಹ ಮಾಡಿದ. ಮತ್ತೊಂದು ಜನ್ಮದಲ್ಲಿ ಅವನು ಮುಸ್ಲಿಮ್ ಆಗಿ ಹುಟ್ಟಿದ. ಇದನ್ನು ಹೊಡೆದ್ರೆ ಮೋಕ್ಷ ಸಿಗುತ್ತೆ. ಈ ಮಾಡಿದ್ರಿಂದ ಸಿಕ್ಕೋದೋ ಹೊಡೆದದ್ರಿಂದ? ಒಂದು ಜನ್ಮದಲ್ಲಿ ಮೋಕ್ಷ ಸಿಗುತ್ತೆ ಅಂತ ಅವನೇ ಮಾಡಿದ, ಒಂದು ಜನ್ಮದಲ್ಲಿ ಮೋಕ್ಷ ಸಿಗುತ್ತೆ ಅಂತ ಅವನೇ ಹೊಡೆದ. ಪೂರ್ವ ಜನ್ಮದಲ್ಲಿ ತಾನೇ ಮಾಡಿದ್ದು ಅಂತ ಗೊತ್ತಿಲ್ಲ, ತಾನು ಮಾಡಿದ್ದನ್ನು ತಾನೇ ಹೊಡೆದ. ಇದು ವಿಚಿತ್ರ. ಯಾಕೆಂದರೆ ಇದಕ್ಕೆ ಅವನು ನಮ್ಮ ನಂಬಿಕೆಗಳು ಅವೇ ನಮಗೆ ಪರಮಸತ್ಯ ಆಗೋದು. ಆ ನಂಬಿಕೆಯ ಪರಮಸತ್ಯ ಅನ್ನುವ ನಂಬಿಕೆಯಿಂದಾಗಿ ನಾವು ಮಾಡಬಾರದ ಎಂಥ ನೀಚ ಕೃತ್ಯವನ್ನು, ಅದರ ಧರ್ಮದ ಹೆಸರಿನಲ್ಲಿ, ಅಧ್ಯಾತ್ಮದ ಹೆಸರಿನಲ್ಲಿ ಕ್ರೂಯಲ್ಟಿಯನ್ನು, ಮಹಾ ನೀಚ ಕೃತ್ಯವನ್ನು ಮಾಡ್ತೇವೆ. ಈ ಇದರಲ್ಲಿ ಶೈವರಲ್ಲಿ, ವೀರಶೈವರಲ್ಲಿ ಒಂದು ವಚನ ಇದೆ. ಅದು ಪ್ರಿಂಟ್ ಮಾಡಲಿಲ್ಲ ಅವರು, ಬುದ್ಧಿವಂತರು ಗುಟ್ಟಿನಲ್ಲಿ ಇಟ್ಕೊಂಡಿದ್ದಾರೆ. ಏನು ಅಂದರೆ, ಎಷ್ಟು ವೈಷ್ಣವರ ತಲೆ ಕಡಿದೆಯೋ ಅಷ್ಟು ಬೇಗ ಕೈಲಾಸಕ್ಕೆ ಹೋಗ್ತೀಯಾ ಅಂತ ಇದೆ ಆ ವಚನದಲ್ಲಿ. ಆದರೆ ಅವರು ಪ್ರಿಂಟ್ ಮಾಡಲಿಲ್ಲ, ಅವರು ಇಟ್ ಈಸ್ ಓನ್ಲಿ ಫಾರ್ ದೇರ್ ಪ್ರೈವೇಟ್ ಸರ್ಕ್ಯುಲೇಷನ್. ಆದರೆ ವೈಷ್ಣವರಿದ್ದಾರೆ, ಅವರು ಇನ್ನೂ ದೊಡ್ಡರು, ಅವರು ಪ್ರಿಂಟ್ ಮಾಡ್ತಾರೆ. ಶೈವರನ್ನು ಹಸಿದು ಬಂದ ಶೈವರಿಗೆ ಒಂದು ಹನಿ ನೀರು ಕೊಡದೆ ಇದ್ದರೆ ಬೇಗ ವೈಕುಂಠ ಹೋಗುತ್ತೆ ಅಂತ ಶ್ಲೋಕ ಬರೆದು ಪ್ರಿಂಟ್ ಮಾಡ್ತಾರೆ. ಆ ವೈಷ್ಣವರು ಮಹಾದೊಡ್ಡರಿದ್ದಾರೆ, ಅವರು ಅದನ್ನು ಪ್ರಿಂಟ್ ಮಾಡಿ ಹಂಚುತ್ತಾರೆ. ಹೀಗೆ ಪ್ರಿಂಟ್ ಮಾಡಿದರೆ ನಾಚಿಕೇಡು ಅನ್ನೋ ಕಲ್ಪನೆ ಕೂಡ ಇಲ್ಲ. ಹೀಗೆ ಒಂದು ಥರ ಇವೆಲ್ಲ ಯಾವುದರಿಂದ ಬರುತ್ತೆ? ಈ ಕ್ರೂಯಲ್ಟಿ. ಆ ಜೀವ ಸ್ವಭಾವದಲ್ಲಿ ಕ್ರೂಯಲ್ಟಿ ಇದ್ದರೆ ಯಾವ ಧರ್ಮವೂ ನಿಮ್ಮನ್ನು ಒಳ್ಳೆಯವರನ್ನಾಗಿ ಮಾಡಲಾರದು. ನಾನು ನಂಬಿದ್ದೇ ನನಗೆ ಸರಿ, ಉಳಿದ ಗ್ರಂಥಗಳಲ್ಲಿ ಇದ್ದದ್ದನ್ನೆಲ್ಲ ನನ್ನ ನಂಬಿಕೆಗೆ ತಕ್ಕಂತೆ ನಾನು ಎಳೀತೇನೆ. ರಾಮಾಯಣಕ್ಕೆ ಒಬ್ಬ ಕಥಕ ಅಂತ ವ್ಯಾಖ್ಯಾನ ಬರೆದಿದ್ದಾನೆ, ಒಳ್ಳೆ ವಿದ್ವಾಂಸ. ಕಥಕ ವ್ಯಾಖ್ಯಾನ ಅಂತ ಬಹಳ ಪ್ರಸಿದ್ಧ ವ್ಯಾಖ್ಯಾನ ಅದು. ಅದನ್ನು ಬರೆದವನಿಗೆ ಮಾಧವ ಯೋಗಿ, ದೊಡ್ಡ ಯೋಗಿ ಅವನು. ಯೋಗಾಭ್ಯಾಸ ಎಲ್ಲ ಮಾಡಿ ಸ್ವಲ್ಪ ಕೆಲವು ಸಿದ್ಧಿಗಳನ್ನು ಮಾಡಿಕೊಂಡವ. ಆದರೆ ಇಡೀ ರಾಮಾಯಣಕ್ಕೆ ವ್ಯಾಖ್ಯಾನ ಬರೆದಿದ್ದಾನೆ. ಅವನಿಗೆ ರಾಮಾಯಣ ಓದುವಾಗ ಅದರಲ್ಲಿರುವ ಅಪಾರ್ಥ ಮಾತ್ರ ಹೊಳೆಯೋದು. ಜೀವಯೋಗ್ಯತೆ, ದೊಡ್ಡ ಯೋಗಿ ಅವ. ವೆರಿ ಫೇಮಸ್ ಕಾಮೆಂಟ್ರಿ, ಕಥಕ ವ್ಯಾಖ್ಯಾನ. ಅವನು ಉದಾಹರಣೆ ಹೇಳ್ತೇನೆ ನಿಮಗೆ. ಅವನು ವ್ಯಾಖ್ಯಾನ ಬರೆಯುವ ರೀತಿ: ರಾವಣ ಸೀತೆಯನ್ನು ಕತ್ಕೊಂಡು ಹೋದ, ಯಾಕೆ? ಅದಕ್ಕೊಂದು ಲಾಜಿಕ್ಕು. ಅದು ಯಾಕೆ ಎಂದರೆ, ಶೂರ್ಪಣಖಿ ಹತ್ರ ಲಕ್ಷ್ಮಣನಿಗೆ ಮದುವೆ ಆಗಲಿಲ್ಲ, ನನ್ನ ತಮ್ಮ ಒಬ್ಬ ಮದುವೆ ಆಗದವನಿದ್ದಾನೆ, ಅವನನ್ನು ಮದುವೆ ಮಾಡ್ಕೊಂತ ಶೂರ್ಪಣಖಿ ಹತ್ರ ಸುಳ್ಳು ಹೇಳಿದ ಅಲ್ವ ರಾಮ. ಆ ಪಾಪಕ್ಕೆ ಫಲವಾಗಿ ಸೀತೆಯ ಅಪಹಾರ ಆಯಿತು. ರಾಮ ಸುಳ್ಳು ಹೇಳಿದ, ಅದಕ್ಕೂ ಶಿಕ್ಷೆ ಆಯಿತು ರಾಮನಿಗೆ. ಹೀಗೆ ಅವನಿಗೆ ಇಡೀ ರಾಮಾಯಣದಲ್ಲಿ ಕಾಣೋದು. ಏನೇನೋ ವಿಪರೀತ ಬರೀತಾನೆ. ಅದು ನಮಗೆ ಓದುವಾಗಲೇ ಅಸಹ್ಯ ಕಾಣುತ್ತೆ. ಯಾಕೆಂದರೆ ರಾಮಾಯಣಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ಆದರೆ ಅವನಿಗೆ ರಾಮಾಯಣದಿಂದಲೇ ಉಳಿಯೋದು ಇದೆಲ್ಲ. ಕೆಲವರಿಗೆ ರಾಮಾಯಣ ಓದಿಯೇ
ಲಕ್ಷ್ಮಣನಿಗಿಂತ ಭರತ ದೊಡ್ಡವ ಅಂತ ಭ್ರಮೆ ಬರೋಲ್ವ ಹಾಗೆ ಎಲ್ಲ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಲಕ್ಷ್ಮಣ ದೊಡ್ಡವ ಅಂತಿದ್ದರೂ ಭರತನೇ ದೊಡ್ಡವ ಅಂತ ವಾದ ಮಾಡ್ಕೊಂಡು ಕೂತ್ಬಿಡೋಲ್ಲ ಕೆಲವರು. ಆ ಪ್ರಾರಬ್ಧ ಕರ್ಮ ತಲೆ ಒಳಗೆ ಸತ್ಯ ಹೋಗೋದೇ ಇಲ್ಲ. ಅಸತ್ಯ ಒಳಗೆ ಕೂತ್ಬಿಟ್ರೆ ಸತ್ಯ ಹೋಗೋದೇ ಇಲ್ಲ. ಅಂಥವರನ್ನು ವಿಚೇತಸಃ ಅಂತ. ವಿರುದ್ಧವಾದ ಚಿಂತನೆಯೇ ಒಂದು ಗ್ರಂಥ ಓದುವಾಗ ಸತ್ಯ ಹೋಗದೆ ಅದಕ್ಕೆ ಸತ್ಯಕ್ಕೆ ವಿರುದ್ಧವಾದ ಚಿಂತನೆ ತಲೆಯೊಳಗೆ ಹೋಗ್ತಕ್ಕಂಥ ಒಂದು ವರ್ಗ ಇದೆ. ಅವರು ಎಷ್ಟು ಶಾಸ್ತ್ರ ಓದಿದರೂ ಉದ್ಧಾರ ಆಗೋ ಸಾಧ್ಯ ಇಲ್ಲ. ಅವರು ಶಾಸ್ತ್ರ ಓದುವ ಮೂಲಕ ಶಾಸ್ತ್ರಕ್ಕೆ ಅಪಚಾರ ಮಾಡ್ತಾರೆ, ಅದನ್ನು ತಾವು ತಪ್ಪು ತಿಳಿತಾರೆ, ಸಮಾಜಕ್ಕೆ ತಪ್ಪನ್ನು ಹಬ್ಬುತ್ತಾರೆ, ತಪ್ಪನ್ನು ಸಮಾಜಕ್ಕೆ ಕೊಡ್ತಾರೆ. ಅದರಿಂದ ಒಬ್ಬ ಶಾಸ್ತ್ರಜ್ಞನು ಮಾಡುವ ಅಪರಾಧ ಒಬ್ಬ ದಡ್ಡ ಮಾಡೋ ಅಪರಾಧಕ್ಕಿಂತ ಬಹಳ ದೊಡ್ಡದಿರುತ್ತೆ. ಯಾವಾಗಲೂ ದೊಡ್ಡವರು ಮಾಡೋ ಅಪರಾಧ ದೊಡ್ಡದೇ ಇರುತ್ತೆ. ಈಗ ನಾವು ಜಾರಿ ಬಿದ್ದರೆ ಅಷ್ಟು ದೊಡ್ಡ ಹೊಂಡ ಆಗೋಲ್ಲ, ಆನೆ ಜಾರಿ ಬಿದ್ದರೆ ಭಾರಿ ದೊಡ್ಡ ಹೊಂಡ ಆಗುತ್ತೆ. ಹಾಗೆ ದೊಡ್ಡವರು ಜಾರಿ ಬಿದ್ದರೆ ದೊಡ್ಡದಾಗಿ ಜಾರಿ ಬೀಳ್ತಾರೆ. ಅವರು ದೊಡ್ಡವರು ಅಂದರೆ ಶಾಸ್ತ್ರ ಓದ್ದವರು ದೊಡ್ಡವರನ್ನು ತಿಳ್ಕೊಂಡಿದ್ದಾರೆ ನೋಡಿ, ಅವರು ಜಾರಿ ಬೀಳುವಾಗಲೂ ದೊಡ್ಡದಾಗೆ ಜಾರಿ ಬೀಳ್ತಾರೆ. ಅದನ್ನೇ ವಿಚೇತಸಃ ಅಂತ. ಇದಕ್ಕೆ ಗಮನಿಸಿ, ಒಂದರ್ಥ ಚಿಂತನಶೀಲತೆ ಇಲ್ಲದವರು ಅಂತ, ಇನ್ನೊಂದರ್ಥ ಯಾವಾಗಲೂ ಸತ್ಯಕ್ಕೆ ವಿರುದ್ಧವಾಗಿಯೇ ಚಿಂತನೆ ಮಾಡುವವರು. ಆದ್ದರಿಂದ ಸತ್ಯದಿಂದ ದೂರ ಸರಿದವರು ಅವರು ಏನು ಉಪಾಸನೆ ಮಾಡಿದರೂ ಯಾವ ಫಲವೂ ಸಿಗುವುದಿಲ್ಲ ಅವರಿಗೆ. ಮೋಘಾಶಾಹ ಮೋಘಕರ್ಮಾಣಃ ಮೋಘಜ್ಞಾನಾಹ ವಿಚೇತಸಃ. ಯಾಕೆಂದರೆ ಜೀವಕ್ಕೊಂದು ಸ್ವಭಾವ ಉಂಟಪ್ಪ ಅಂತ ಕೃಷ್ಣ. ಬಹಳ ವಿಚಿತ್ರ. ರಾಕ್ಷಸೀಂ ಅಸುರೀಂಚೈವ ಪ್ರಕೃತಿ ಮೋಹಿನೀಂ ಶ್ರಿತಾ. ಅವರು ಒಂದೋ ರಾಕ್ಷಸರು ಇರಬೇಕು, ಒಂದೋ ಅಸುರರು ಇರಬೇಕು. ಏನ್ರಿ ಹಾಗಂದರೆ? ರಾಕ್ಷಸರು ಅಸುರರು ಅಂತಂದರೆ ಯಾರವರು? ಯಾರೋ ಆಗ್ಬೋದು, ನಮ್ಮ ಮಧ್ಯದಲ್ಲಿ ಯಾರೋ ಆಗ್ಬೋದು, ನಮ್ಮ ಪಕ್ಕದಲ್ಲಿ ಇದ್ದವರಾಗ್ಬೋದು, ನಾವೇ ಆಗ್ಬೋದು, ಯಾರೋ ಆಗ್ಬೋದು ರಾಕ್ಷಸರು ಅಸುರರು. ಮತ್ತು ಯಾಕೆಂದರೆ ರಾಕ್ಷಸರು ಅಂದರೆ ಏನೋ ಮೂರು ಕಣ್ಣು ಕೋರೆದಾಡೆ ಏನೂ ಇರಬೇಕಾಗಿಲ್ಲ. ಇದು ಸ್ವಭಾವಕ್ಕೆ ಸಂಬಂಧಪಟ್ಟದ್ದು, ಆಕಾರಕ್ಕೆ ಸಂಬಂಧಪಟ್ಟದ್ದಲ್ಲ. ರಾಕ್ಷಸ ಸ್ವಭಾವ ಎಲ್ಲ ಮನುಷ್ಯರಲ್ಲೇ ಇರೋದು. ರಾಕ್ಷಸ ಸ್ವಭಾವ ಅಂದರೆ ತಾಮಸ ಸ್ವಭಾವ ಅಂತ ಅರ್ಥ. ಆಸುರ ಸ್ವಭಾವ ಅಂದರೆ ರಾಜಸ್ವ ಸ್ವಭಾವ ಅಂತ ಅರ್ಥ. ರಾಕ್ಷಸೀಂ ಆಸುರಿಂಚೈವ ಪ್ರಕೃತಿ ಅಂದರೆ ಸಾತ್ವಿಕತೆ ಕಮ್ಮಿಯಾಗಿ ತಮೋಗುಣ ರಜೋಗುಣದ ಪ್ರಭಾವಕ್ಕೆ ಒಳಗಾದವರು ಮತ್ತು ಸ್ವರೂಪತಃ ರಜೋಗುಣ ತಮೋಗುಣದಲ್ಲಿ ಇರುವವರು. ಎರಡು ವಿಧ. ಈಗ ಸಾತ್ವಿಕರು ಕೂಡ ರಜೋಗುಣದ ಪ್ರಭಾವಕ್ಕೆ ಒಳಗಾದಾಗ ತುಂಬ ರಾಜಸ್ವವಾಗಿ ಅವನು ಜಗಳ ಮಾತಿಗೆ ಜಗಳ ಹೋರಾಟ ಮಾಡ್ತಾರೆ. ತಮೋಗುಣದ ಪ್ರಭಾವಕ್ಕೆ ಒಳಗಾದವರು ಸಾತ್ವಿಕರೇ ಇದ್ದರೂ ಆ ತಮೋಗುಣ ಹೋಗೋ ತನಕ ಅವರ ಸಾತ್ವಿಕತೆ ವ್ಯಕ್ತ ಆಗೋದು. ಅದರ ಮೇಲೆ ತಮೋಗುಣ ಮುಂದೆ ಕೂತ್ಬಿಡುತ್ತೆ. ಸತ್ವದ ಮೇಲೆ ಇದು ಬಂದು ಕೂತು ಬಿಟ್ರೆ ಸತ್ವ ಅಡಿಯಲ್ಲಿ ತಲೆಮರೆಸಿಕೊಂಡು ಬಿಡುತ್ತೆ. ಆಗ ತಾಮಸ ಸ್ವಭಾವ ವ್ಯಕ್ತವಾಗಿ ತಾಮಸರಂತೆ ಗರ್ಗಾಚಾರ್ಯರು ಭಗವಂತನಿಗೆ ನಾಮಕರಣ ಮಾಡಿ ಕೃಷ್ಣ ವಾಸುದೇವ ಅಂತೆಲ್ಲ ಹೆಸರಿಟ್ಟು ವಸುದೇವನ ಹತ್ರ ಹೇಳಿದರು. ನಿನ್ನ ಮಗ ಆಗೋ ಮುಂಚೆ ಅವನಿಗೆ ವಾಸುದೇವ ಅಂತ ಹೆಸರಿತ್ತಯ್ಯ, ನೀನು ಯಾವ ಅಪ್ಪ ಅಂತ ಹೇಳಿ ಬಂದವರು ಕೃಷ್ಣ ಅಭಾವೇ ಮನೋದಧೋ, ಕೃಷ್ಣ ನಾಶ ಆಗಬೇಕು ಅಂತ ತಪಸ್ಸು ಮಾಡಿದವರು. ಏನು ಹೇಳಬೇಕ್ರಿ? ಕೃಷ್ಣ ನಾಶ ಆಗಿಬಿಡ್ಬೇಕು, ನನಗೆ ಅವಮಾನ ಮಾಡಿದ ಯಾರು? ಜ್ಞಾನಿಗಳಿಗೆ ಕೂಡ ಎಲ್ಲೋ ತಮೋಗುಣಂದಾಗ ಭಗವಂತನನ್ನು ದ್ವೇಷಿಸ್ತಾರೆ ಜ್ಞಾನಿಗಳು. ಅದು ಆ ಗುಣ ಇರೋ ಸಮಯ. ಗುಣ ಅಂದರೆ ದುರ್ಗುಣ. ಯಾವ ದುರ್ಗುಣಕ್ಕೆ ಗುಣ ಅಂತ ಹೇಳೋದು ಸಾಮಾನ್ಯವಾಗಿ. ಒಳ್ಳೆಯ ಗುಣಕ್ಕೆ ಗುಣ ಅನ್ನೋದಿಲ್ಲ. ತ್ರಿಗುಣಗಳು ಅಂದರೆ ಮೂರು ದುರ್ಗುಣಗಳು, ಅವು ಗುಣ ಅಂತ ಹೆಸರು. ನಾವು ಅಮಂಗಳವಾದ ವಾರ ಒಂದು ಮಂಗಳವಾರ ಅನ್ನೋ ಹಾಗೆ ದುರ್ಗುಣವನ್ನೇ ಗುಣ. ಕೃಷ್ಣನ್ನ ಇಲ್ಲ ಅಂತ ಮಾಡಿಬಿಡಬೇಕು ಅಂತ ತಪಸ್ಸು ಮಾಡುವಷ್ಟು ತಮೋಗುಣ ವಿಚಿತ್ರ. ಅದು ತಮೋಗುಣದ ಆವೇಶ ಬಂದರೆ ಎಲ್ಲ ನಮ್ಮ ಅನಿಸಿಕೆಗಳು, ನನ್ನ ನಂಬಿಕೆಗಳು, ನಾವು ತಿಳ್ಕೊಂಡ ಸತ್ಯ ಎಲ್ಲ ಮುಚ್ಚಿ ಹೋಗುತ್ತೆ. ಆ ಕ್ಷಣದಲ್ಲಿ ಇಷ್ಟು ಕಣ್ಮಾಯಕ ಅಂತ ಹೇಳ್ತೇವಲ್ಲ, ಅದು ಹೇಗೆ ಕಣ್ಮರೆಯಾಗತ್ತೆ? ಎಲ್ಲ ಅರಿವು ಕಣ್ಮರೆಯಾಗಿ ಶುದ್ಧ ತಾಮಸವಾಗಿ ದೇವತೆಗಳು ಕೂಡ ಒಮ್ಮೊಮ್ಮೆ ಹಾಗೆ ಬಿಹೇವ್ ಮಾಡ್ತಾರೆ. ಅಪರೋಕ್ಷ ಜ್ಞಾನಿಗಳಿಗೆ ಕೂಡ ತಮೋಗುಣದ ಪ್ರಭಾವ ಇಷ್ಟು ಭಯಾನಕವಾಗಿದೆ. ಸಾಮಾನ್ಯರ ಪಾಡೆ. ಇವರಿಗೆ ತಮೋಗುಣ ಆವರಣ ಆದರೆ ಅದನ್ನು ಬಿಡಿಸಿಕೊಳ್ಳೋದು ಭಾಳ ಕಷ್ಟ. ಅವರಿಗೆ ಹಾಗಲ್ಲ. ಅವರಿಗೆ ಸತ್ಯದ ಸಾಕ್ಷಾತ್ಕಾರ ಆಗಿದೆ. ಎಲ್ಲೋ ಒಂದು ಕಡೆ ಅದು ಅಂಟಿಕೊಂಡ್ರೂ ಕೂಡ ಸತ್ಯದ ಸಾಕ್ಷಾತ್ಕಾರ ಅದನ್ನು ಜಾಡಿಸಿಬಿಡುತ್ತೆ. ಬಹಳ ಹೊತ್ತು ಇರ್ಲಿಕ್ಕೆ ಬಿಡೋಲ್ಲ. ನಮಗೆ ಸತ್ಯದ ಸಾಕ್ಷಾತ್ಕಾರವೇ ಆಗದೇ ಇದ್ದವರಿಗೆ, ಅಸತ್ಯದ ಸಾಕ್ಷಾತ್ಕಾರ ನಿರಂತರ ಆಗುವವರಿಗೆ ತಮಸ್ಸು ಒಂದು ಕೂತು ಬಿಟ್ರೆ ಅದು ಗಟ್ಟಿ ಕೂತು ಬಿಡುತ್ತೆ. ಯಾಕಂದರೆ ಅದು ಇವರಲ್ಲಿರೋದು ಅಸತ್ಯದ ಸಾಕ್ಷಾತ್ಕಾರ. ಅವ್ರಿಗೆ ಸಪೋರ್ಟಿಂಗು, ನೇಚರೇ ಸಪೋರ್ಟಿಂಗ್ ಆಗಿದೆ. ಹೀಗೆ ರಾಕ್ಷಸರು ಅಂದರೆ ಯಾರಿಂದ ಸಮಾಜವನ್ನು ರಕ್ಷಿಸಬೇಕು ಅವರು ರಾಕ್ಷಸರು. ರಾಕ್ಷಸಾಹ ರಕ್ಷಸ್ ಅಂದರೆ ಇವರಿಂದ ರಕ್ಷಾಂ ಏನಂದರೆ ರಕ್ಷಂತಿ ಜನಾನ್ ಏಭ್ಯ ಇತಿ ರಕ್ಷಾಂ. ಜನರನ್ನು ಅವರಿಂದ ದೂರ ಪಾರು ಮಾಡಬೇಕು. ಅವ್ರ ಕೈಗೆ ಸಿಕ್ಕಿದ್ರೆ ಮುಗಿಯಿತು. ಯಾಕೆಂದರೆ
ಅವರು ತಮೋಗುಣವನ್ನು ಸ್ಪ್ರೆಡ್ ಮಾಡೋರು, ತಿನ್ನುವವರು ಅಂತ ಅರ್ಥ ಅಲ್ಲ. ಇನ್ನೇನು ಅಧ್ಯಾತ್ಮದಲ್ಲಿ ಕಿತ್ತು ತಿನ್ನುವವರು ಅಂತ ಅರ್ಥ ಅಲ್ಲ. ಕಿತ್ತು ತಿನ್ನುವುದು ವ್ಯಕ್ತಿಗಳನ್ನಲ್ಲ. ಕೆಲವರು ಇರ್ತಾರಲ್ಲ, ನನ್ನ ತಲೆ ತಿಂತಾನಪ್ಪ ಅವನು ಅಂತಾರಲ್ಲ, ಅಂಥವರು ರಾಕ್ಷಸರು ಅಂದರೆ ತಲೆ ತಿನ್ನೋರು, ಮಹಾ ತಲೆಹರಟೆ, ಯಾವಾಗಲೂ ತಲೆ ತಿನ್ನೋರು, ಸುಳ್ಳು ಅಸತ್ಯ ಬೇಡವಾದ ಮಾತನ್ನಾಡಿ ತಲೆ ತಿನ್ನುವವರು ರಾಕ್ಷಸರು. ಸತ್ಯ ಒಳ್ಳೆಯ ಸಂಗತಿ ತಲೆಯಲ್ಲೇ ಬರೋಲ್ಲ. ಬೇಡವಾದ ಮಾತು, ಬೇಡವಾದ ಯೋಚನೆ, ತಾಮಸವಾದ ಚಿಂತನೆ, ಅದರಿಂದ ಇದ್ದವರ ತಲೆ ತಿನ್ನುವವರು ರಾಕ್ಷಸರು. ಆಮೇಲೆ ಅಸುರರು ಅಂದರೆ, ಅಸು ಅಂದರೆ ಇಂದ್ರಿಯಗಳು. ಆ ಇಂದ್ರಿಯಗಳಲ್ಲೇ ರಮಣ. ಈ ಪ್ರಾಪಂಚಿಕವಾದ ಇಂದ್ರಿಯ ಭೋಗ ಅಷ್ಟೇ ಪ್ರಪಂಚ, ಅದರ ಆಚೆಗೀಚೆ ಎಲ್ಲ ಒಂದೂ ಇಲ್ಲ ಸ್ವಾಮಿ. ಇದು ರಾಜಸ ಸ್ವಭಾವ. ಇದು ಇಲ್ಲಿ ಮಜಾ ಮಾಡ್ಕೊಂಡು ಇದ್ರೆ ಸರಿ, ಮತ್ತು ನಿಮ್ಮ ದೇವ್ರನ್ನ ಕಟ್ಕೊಂಡು ಏನು ಮಾಡೋದ್ರಿ, ಅದೆಲ್ಲ ನಮಗಾಗೋಲ್ಲ. ಇರ್ಬೋದು, ಇದ್ರೆ ಇರಲಿ, ನಮಗಿದು ಸಾಕಪ್ಪ. ಕೆಲವರು ಹಾಗೆ ಅವ್ನು ದೇವ್ರ ನಿರಾಕರಣೆ ಮಾಡೋದಿಲ್ಲ. ನಿಮ್ಮ ದೇವರು ಇರಲಿ, ನಾವು ಬೇಡ ಅನ್ನಲಿಲ್ಲ, ನಮಗೂ ಬೇಡ. ಅವನಿರಲಿ, ಅವನು ಇರೋದು ಬೇಡ ನಾವೇನು ಹೇಳೋಲ್ಲ. ಅದು ಇವ್ರು ಹೇಳಿದರೆ ಅವನು ಇರೋದಿರ್ತಾನೆ. ಇವ್ರು ಪರ್ಮಿಷನ್ ಬೇಕು ಅವನು ಇರೋದಕ್ಕೆ. ಮಾತಾಡುವ ರೀತಿ ಕೆಲವರು, ನಾವೇನು ಬೇಡ, ಇವ್ರು ಬೇಡ ಅಂದರೆ ಏನು, ಇವ್ರು ಬೇಕು ಅಂದರೆ ಏನು, ಬೇಡ ಅಂದರೆ ಏನು, ಇವರ ಹೇಳಿಕೆಯನ್ನು ಹೊಂದ್ಕೊಂಡು ಅವನಿದ್ದಾನೆ. ದೊಡ್ಡ ಅದು ಒಂದು ಈಗೋ. ಅವನು ಇರಲಿ, ಅವನು ನಾವು ಬೇಡ ಅನ್ನೋದು, ಇವ್ರು ಬೇಡ ಅಂತ ಹೇಳಿಕೆ, ಇವ್ರು ಯಾರು ಬೇಕು ಅಂತ ಹೇಳಲಿಕ್ಕೆ ಯಾರು. ಆದರೆ ಅಸುರರು ಅಂದರೆ ಹಸುಗಳಲ್ಲಿ, ಇಂದ್ರಿಯಗಳಲ್ಲೇ ಜೀವನದ ಪುರುಷಾರ್ಥವನ್ನು ಕಾಣೋರು. ಇಂದ್ರಿಯ ಭೋಗ, ಮನೆಯಲ್ಲೇ ಆರಾಮ, ಸಂಸಾರ, ಹೆಂಡತಿ, ಮಕ್ಕಳು, ಮನೆ ತುಂಬ ದುಡ್ಡು, ಕೈ ತುಂಬ ದುಡ್ಡು, ಕಿಸೆ ತುಂಬ ದುಡ್ಡು, ಬ್ಯಾಂಕ್ ತುಂಬ ದುಡ್ಡು, ಇಷ್ಟೇ ಅಷ್ಟೇ ಜೀವನ. ಆರಾಮಾಗಿದ್ದು ಇನ್ನೇನು ದೇವ್ರನ್ನ ಕಟ್ಕೊಂಡು ನೀವು ನೋಡಬೇಕು. ಇವರು ಅಸುರರು. ಕೃಷ್ಣ ಹೇಳ್ತಾನೆ, ಇಂಥ ಎರಡು ಸ್ವಭಾವದ ಜನರು ಪ್ರಕೃತಿ ಮೋಹನೀಂ ಶ್ರಿತ ಅಥವಾ ಮೋಹಿನೀಂ, ಅದು ನಮ್ಮನ್ನು ಬುದ್ಧಿಭ್ರಂಶಗೊಳಿಸ್ತಕ್ಕಂಥ ಪ್ರಕೃತಿ ಸಂಸ್ಕಾರ. ಪ್ರಕೃತಿ ಅನ್ನೋದಕ್ಕೆ ಎರಡು ಅರ್ಥ ಇಲ್ಲಿ, ಒಂದು ಜೀವ ಸ್ವಭಾವ, ಇನ್ನೊಂದು ಜೀವ ಸಂಸ್ಕಾರ. ಸಂಸ್ಕಾರ ಅಂದರೆ ಫೋರ್ಸ್, ಹೊರಗಿನಿಂದ ಬಂದಿದ್ದು, ಅವರ ಎನ್ವಿರಾನ್ಮೆಂಟಲ್ ಫೋರ್ಸ್ನಿಂದಲೋ ಜೆನೆಟಿಕ್ ಫೋರ್ಸ್ನಿಂದಲೋ ಬಂದಿರುವಂಥದ್ದು. ಇವಾಗ ಸಾತ್ವಿಕನೇ ಆದ ಮನುಷ್ಯ, ಅವನು ಎಲ್ಲಿ ಹುಟ್ಟಿದ್ನೋ ಆ ಮನೆತನದ ಪ್ರಭಾವವನ್ನು ಇದ್ದೇ ಇರುತ್ತಲ್ಲ. ಒಬ್ಬ ಸಾತ್ವಿಕ ವಿಷ್ಣು ಸರ್ವತ್ವವನ್ನು ಉಪಾಸನೆ ಮಾಡಿದವ ಈ ಜನ್ಮದಲ್ಲಿ, ಜನ್ಮಾಂತರದಲ್ಲಿ ಎಲ್ಲೋ ಅಮೇರಿಕದಲ್ಲಿ ಹುಟ್ಟಿದ, ಅವನು ಕ್ರೈಸ್ತನೇ ಆಗೇ ಇರ್ತಾನಲ್ಲ. ಇದೆಲ್ಲ ಈ ಜನ್ಮದ ಉಪಾಸನೆಲ್ಲ ಹೋಯಿತು. ಅವನು ಯೇಸು ಕ್ರಿಸ್ತನನ್ನು ಉಪಾಸನೆ ಮಾಡ್ತಾ ಇರ್ತಾನೆ. ಅಲ್ಲಿ ಇಲ್ಲ ಯೇಸು ಕ್ರಿಸ್ತ ಅಲ್ಲ, ವಿಷ್ಣು ಅಂತ ಮಾಡ್ತಾನೆ, ಅಲ್ಲಿ ಇಲ್ಲ. ಅವನು ಅಲ್ಲಿ ಹೋಗಿ ಆ ಜನ್ಮದಲ್ಲಿ ಅವನ ಜೆನೆಟಿಕ್ ಫೋರ್ಸ್, ಆ ಹುಟ್ಟಿದ ಮನೆತನದ ಪ್ರಭಾವದಿಂದ ಅಲ್ಲಿ ಅವನಿಗೆ ಈ ಕ್ರೈಸ್ತ ಧರ್ಮವೇ ಅವನಿಗೆ ತಾರಕ ಆಗುತ್ತೆ. ಅಥವಾ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದರೆ ಈ ಜನ್ಮದಲ್ಲಿ ವೈಷ್ಣವನಾಗಿದ್ದವ ಯಾವುದೋ ಒಂದು ಅಚಾತುರ್ಯದಿಂದ, ಯಾವುದೋ ಒಂದು ಸಣ್ಣ ಅಚಾತುರ್ಯದಿಂದ ಹಾಗಾಗಬಹುದು. ಸಾಧಕರಿಗೆ ಎಷ್ಟೋ ಡಿಸ್ಟರ್ಬೆನ್ಸಸ್ ಬರ್ತವೆ. ಬಹಳ ಜನರಿಗೆ ಇದರ ಕಲ್ಪನೆ ಇಲ್ಲ. ಈ ಜನ್ಮದಲ್ಲಿ ನಾವು ಏನಾಗಿದ್ದೇವೆ ಅದೇ ಮುಂದುವರಿಯುತ್ತೆ ಅನ್ನುವ ಗ್ಯಾರಂಟಿ ಇಲ್ಲ. ಮುಂದುವರಿಯದಂತೆ ಎಚ್ಚರ ವಹಿಸಬೇಕು ನಾವು, ಇಲ್ಲದೇ ಇದ್ದರೆ ಸ್ಲಿಪ್ ಆಗಿಬಿಡುತ್ತೆ. ಅದು ಎಲ್ಲಿ ಯಾವಾಗ ಹೇಗೆ ಸ್ಲಿಪ್ ಆಗುತ್ತೆ ಅಂತ ಗೊತ್ತಾಗದೆ ಸ್ಲಿಪ್ ಆಗಿಬಿಡುತ್ತೆ. ಸ್ಲಿಪ್ ಆಗಿ ಎಲ್ಲೋ ಹೋಗಿ ಹುಟ್ಟಿಬಿಡ್ತಾನೆ. ಯಾವುದೋ ಜನ್ಮ, ಮನುಷ್ಯ ಜನ್ಮವೇ ಬಾರದೇ ಇರಬಹುದು. ಮನುಷ್ಯ ಜನ್ಮ ಬಂದರೆ ಬೇರೆ ಯಾವುದೋ ಧರ್ಮದವನಾಗಿ ಬೇರೆ ದೇಶದಲ್ಲಿ ಹುಟ್ಟಬಹುದು. ಆದ್ದರಿಂದ ನಾವು ಮತ್ತೆ ಭಗವಂತನ ಚಿಂತನೆಯ ಈ ಪರಂಪರೆಯಲ್ಲೇ ಹುಟ್ಟಬೇಕಾದರೂ ಕೂಡ ಈಗ ಹುಟ್ಟಿದ್ದನ್ನು ಸಾರ್ಥಕಗೊಳಿಸುವ ಕ್ರಿಯೆ ನಡೆಯದೇ ಇದ್ದರೆ ಮುಂದೆ ಅದು ಕಂಟಿನ್ಯೂ ಆಗೋಲ್ಲ. ಅದಕ್ಕೆ ಎಷ್ಟೋ ಜನ ಈ ಜನ್ಮದಲ್ಲಿ ಆಗಲಿಲ್ಲ ಸ್ವಾಮಿ, ಮುಂದಿನ ಜನ್ಮ ನೋಡೋಣ, ಮುಂದೆ ನೋಡ್ಲಿಕ್ಕೆ ಇರೋದೇ ಇಲ್ಲ ಇವನು, ಮುಂದೆ ಮನುಷ್ಯನಾಗಿಯೇ ಹುಟ್ಟಲ್ಲ ಅವನು, ಮುಂದೆ ಏನು ನೋಡೋದು. ಆದ್ದರಿಂದ ಪೋಸ್ಟ್ಪೋನ್ ಮಾಡುವುದರಿಂದ ಏನೂ ಉಪಯೋಗ ಇಲ್ಲ. ಇಹ ಚೇದ ವೇದೀತ್ ಅಥ ಸತ್ಯಮಸ್ತಿ ನ ಚೇದಿಹ ವೇದೀತ್ ಮಹತಿ ವಿನಷ್ಟಿ. ಈ ಜನ್ಮದಲ್ಲಿ ನೀನು ಪ್ರಯತ್ನ ಮಾಡಲಿಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ಮಾಡೋಲ್ಲ. ಯಾಕೆಂದರೆ ಈ ಲಾಜಿಕ್ ಮುಂದಿನ ಜನ್ಮದಲ್ಲಿಲ್ವ, ಮುಂದಿನ ಜನ್ಮ ಹಾಗೆ ಹೇಳೋದು, ಈ ಜನ್ಮ ಒಂದು ಮಜಾ ಮಾಡೋಣ, ಮುಂದಿನ ಜನ್ಮದಲ್ಲಿ ನೋಡೋಣ ಅಂತ. ಸೊ ಪ್ರತಿ ಜನ್ಮದಲ್ಲೂ ಪೋಸ್ಟ್ಪೋನ್ ಮಾಡುವಂಥ ಸಾಧ್ಯತೆ ಉಂಟಾ? ಪ್ರತಿ ಜನ್ಮ ಪೋಸ್ಟ್ಪೋನ್ ಮಾಡಬೇಕಾದ್ರೆ ಮನುಷ್ಯ ಹುಟ್ಟಬೇಕು, ಅದೇ ಸಾಧ್ಯತೆ ಇಲ್ಲ. ಹುಟ್ಟಿದರೂ ಮುಂದಿನ ಜನ್ಮದಲ್ಲಿ ಲಾಜಿಕ್ ಅದೇ ಅವನದು, ಈ ಜನ್ಮದಲ್ಲಿ ಒಂದು ಮಜಾ ಮಾಡೋಣ, ಮುಂದಿನ ಜನ್ಮದಲ್ಲಿ ನೋಡೋಣ ಅಂತ. ಸೊ ಈ ನೋಡುವ ಕಾರ್ಯಕ್ರಮ ಉಂಟಲ್ಲ, ಗಣಪತಿಯ ಮದುವೆ, ಅಧ್ಯಾತ್ಮ ಸಾಧನೆ, ಮುಂದಿನ ಜನ್ಮದಲ್ಲೇ. ಅದು ಮುಂದಿನ ಜನ್ಮ ಅಂದರೆ ಮುಂದಿನ ಜನ್ಮ ಬಂದಾಗಾದರೆ ಮುಂದಿನ ಜನ್ಮ, ಅದು ಪೋಸ್ಟ್ಪೋನ್ ಆಗ್ತಾ ಇರುತ್ತದೆ. ದೇವರ ದಯೆಯಿಂದ ಅನಂತ ಜನ್ಮ ಇದೆ, ಯಾವತ್ತಾದ್ರೂ ಬುದ್ಧಿ ಬಂದರೂ ಬಂತು, ಇಲ್ಲದೇ ಇಲ್ಲ. ಹೀಗೆ ಪ್ರಕೃತಿ ಮೋಹನೀಂ ಶ್ರಿತಾಹ, ಮೋಹಕವಾಗಿರ್ತಕ್ಕ ನಮ್ಮ ಬುದ್ಧಿಭ್ರಂಶಗೊಳಿಸ್ತಕ್ಕಂಥ ವಾತಾವರಣದ ಸಂಸ್ಕಾರವನ್ನು ಹೊಂದಿದವರು. ಆ ಸಂಸ್ಕಾರದ ಬಲದಿಂದ, ಕೆಟ್ಟ ಸಂಸ್ಕಾರ, ಆ ಸಂಸ್ಕಾರ ಬರೋದು ಯಾವುದರಿಂದ? ಅದೇ ಎನ್ವಿರಾನ್ಮೆಂಟಲ್ ಫೋರ್ಸ್ ಮತ್ತು ಜೆನೆಟಿಕ್ ಫೋರ್ಸು. ಮನೆತನದ ಪ್ರಭಾವ, ಪರಿಸರ, ನಾವು ಬೆಳೆದ ವಾತಾವರಣದ ಪ್ರಭಾವದಿಂದ ನಮ್ಮಲ್ಲಿ ಕೆಟ್ಟ ಸಂಸ್ಕಾರಗಳು ಬೆಳೀತವೆ. ಒಬ್ಬ ಹುಡುಗನನ್ನು ಒಂದು 3-4 ವರ್ಷದಲ್ಲೇ ನೀವು ರೈಲ್ವೆ ಸ್ಟೇಷನಲ್ಲಿ ಬಿಡ್ರಿ, ಫಸ್ಟ್ ಕ್ಲಾಸ್ ಪಿಕ್ ಪಾಕೆಟ್ ಆಗ್ತಾನೆ. ಅದೇ ವೇದ ಪಾಠಶಾಲೆ ಬಿಡ್ರಿ, ಫಸ್ಟ್ ಕ್ಲಾಸ್ ವೇದ ಅಧ್ಯಯನ ಮಾಡ್ತಾನೆ. ಇದು ಎನ್ವಿರಾನ್ಮೆಂಟಲ್ ಫೋರ್ಸ್.
ಒಬ್ಬನನ್ನು ನಾವು ಯಾವ ವಾತಾವರಣದಲ್ಲಿ ಬೆಳೆಸ್ತೇವೋ ಆ ಸ್ವಭಾವನೆಲ್ಲ ಸಹಜವಾಗಿ ಬೆಳೀತದೆ. ಅದು ಸ್ವಭಾವ ಅಲ್ಲ, ಪ್ರಭಾವ. ಅವನ ಸ್ವಭಾವವು ಅದೇ ಆಗಿದ್ದರೆ, ಈಗ ಸಪೋಸ್ ಅವನ ಸ್ವಭಾವದಿಂದಲೂ ಪಿಕ್ ಪಾಕೆಟೇ ಆದರೆ ರೈಲ್ವೆ ಸ್ಟೇಷನ್ನಲ್ಲಿ ನೀವು ಬಿಟ್ಟುಬಿಟ್ರೆ ಪ್ರಚಂಡ ಪಿಕ್ ಪಾಕೆಟವ, ಆದರೆ ವೇದಾಧ್ಯಯನಕ್ಕೆ ಹಾಕಿದರೆ ದಡ್ಡ ವೇದ ಓದುವ ನಾವು ದಡ್ಡ ಪಂಡಿತ ಆಗ್ಬೋದು. ಅವನ ಸ್ವಭಾವವೇ ಸಾತ್ವಿಕ ಆಗಿದ್ದರೆ ವೇದಾಧ್ಯಯನದ ಗುರುಕುಲ ವಾತಾವರಣ ಅದಕ್ಕೆ ಹಾಕಿಬಿಟ್ರೆ ಅಸಾಧಾರಣ ಪ್ರತಿಭಾವಂತನಾದ ವಿದ್ವಾಂಸ ಆಗ್ತಾನೆ. ಇದು ಪ್ರಕೃತಿ ಅಂದರೆ ಹೊರಗಿನ ಪ್ರಭಾವ. ಇನ್ನೊಂದು ಪ್ರಕೃತಿ ಅಂದರೆ ಸ್ವಭಾವ, ಒಂದು ವಸ್ತುವಿನ ಸಹಜ ಧರ್ಮ. ಎರಡರಲ್ಲಿ ಯಾವುದೂ ಆದರೂ ಸರಿ ಅಂತಾನೆ ಕೃಷ್ಣ. ಪ್ರಕೃತಿ ಮೋಹನಿ ಶ್ರುತಾಹ, ಮೋಹಕವಾಗಿರ್ತಕ್ಕಂಥ ಪ್ರಭಾವಕ್ಕೆ ಒಳಗಾಗಿದ್ದರೂ ರಾಕ್ಷಸ ಪ್ರಭಾವ, ರಾಕ್ಷಸರ ಒಡನಾಟ. ರಾಕ್ಷಸರ ಒಡನಾಟ ಅಂದರೆ ತಾಮಸ ಸ್ವಭಾವದವರ ಒಡನಾಟ, ಆಸುರ ಸ್ವಭಾವದವರ ಒಡನಾಟ ಅಂದರೆ ರಾಜಸ ಸ್ವಭಾವದವರ ಒಡನಾಟ. ಅದರಿಂದ ಇವರಿಗೂ ಬಂತು. ಅಷ್ಟು ಸಮಯ ಅದರ ಪ್ರಭಾವದ ಒಳಗಿದ್ದಷ್ಟು ಕಾಲ ಅವರು ಮೋಘಾಶಾಹ ಮೋಘಕರ್ಮಾಣ ಮೋಘಜ್ಞಾನ. ಯಾಕೆಂದರೆ ವಿಚೇತಸಃ, ಆ ಪ್ರಭಾವದಿಂದ ಚಿಂತನಶೀಲತೆಯನ್ನು ಕಳಕೊಂಡವರು ಅಲ್ಲ. ನಾವು ಆಸುರೀಂ ಮೋಹನೀಂ ಪ್ರಕೃತಿಂ ಶ್ರಿತಃ, ರಾಕ್ಷಸ ಪ್ರಭಾವ ಅಲ್ಲ ನಮ್ಮದು, ಸ್ವಭಾವವೇ ರಾಕ್ಷಸ ಆದರೆ ಅಥವಾ ರಾಜಸ ತಾಮಸ ಎರಡೂ ಸ್ವಭಾವ ಪ್ರಕೃತಿ ಸ್ವಭಾವವೇ ಆದರೆ ಆಗ ವಿಚೇತಸಃ, ವಿರುದ್ಧ ಚೇತಸಃ. ಅದು ಚೇತನ ಹೋಗಿ ಚಿಂತನಶೀಲತೆ ಹೋಗಿ ಮತ್ತೆ ಬರುವುದಿಲ್ಲ. ಅದಾದರೆ ಟೆಂಪರರಿ. ಮತ್ತೆ ಅವನು ಸ್ವಭಾವ ಸಾತ್ವಿಕ ಆದಾಗ ಸಾತ್ವಿಕರ ಪ್ರಭಾವಕ್ಕೊಳಗಾದರೆ ಮತ್ತೆ ನಿಜವಾದ ಸಾತ್ವಿಕತೆ ಅಭಿವ್ಯಕ್ತ ಆದರೆ ಬಂತು. ಸ್ವಭಾವವೇ ತಾಮಸ ಆದರೆ ವಿಚೇತಸಃ. ಯಾವಾಗಲೂ ಚಿಂತನೆಯೇ ವಿರುದ್ಧವಾದ ಚಿಂತನೆ, ಸಹಜವಾದ ಚಿಂತನೆಯೇ ಇಲ್ಲ. ಆದರೆ ಎಲ್ಲರೂ ಭಗವಂತನನ್ನ ಜ್ಞಾನಾನಂದ ಸ್ವರೂಪಾನ್ ಚಿಂತನೆ ಇದೆಲ್ಲ ಆಯಿತು. ರಾಕ್ಷಸ ಸ್ವಭಾವ ಅಸುರ ಬೈತಿ, ನಿನ್ನನ್ನು ಜ್ಞಾನಾನಂದ ಸ್ವರೂಪಾನ್ ಚಿಂತನೆ ಮಾಡೋರು ಇದ್ದಾರೋ? ಬೇಕಷ್ಟು ಮಂದಿ ಇದ್ದಾರೆ ಅಂತ ಕೃಷ್ಣ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಆಶ್ರಿತ. ದೈವಿ ಪ್ರಕೃತಿ ಅಂದರೆ ಸಾತ್ವಿಕ ಪ್ರಕೃತಿ, ರಾಜಸ ಮತ್ತು ತಾಮಸ ಪ್ರಕೃತಿಯನ್ನು ರಾಕ್ಷಸೀಂ ಆಸುರೀಂ ಅನ್ನುವುದನ್ನು ಹೇಳಿದ. ದೈವೀಂ ಪ್ರಕೃತಿಂ ಆಶ್ರಿತ, ದೇವತೆಗಳ ಸ್ವಭಾವ. ಅದನ್ನು ಮುಂದೆ ಹೇಳ್ತಾನೆ. ದೈವಿ ಸಂಪತ್ತು ಮತ್ತು ಆಸುರ ಸಂಪತ್ತು ಅಂದರೆ ಏನು ಅನ್ನೋದನ್ನು ವಿಶ್ಲೇಷಣೆ ಮುಂದೆ ಬರುತ್ತೆ ವಿಸ್ತಾರವಾಗಿ. ಮುಖ್ಯವಾಗಿ ದೈವಿ ಸಂಪತ್ತು ಅಂದರೆ ದೇವ ಅಂದರೆ ದಿವುದ್ಯುತೋ, ಬೆಳಕಿನ ದಾರಿ. ಬೆಳಕಿನ ದಾರಿಯಲ್ಲಿ ಸಾಕ್ತಕ್ಕಂಥ ಸ್ವಭಾವ. ತಮೋಗುಣ ಅಂದರೆ ಕತ್ತಲೆ, ರಜಸ್ಸು ಅಂದರೆ ಬೆಳಕಿಗೆ ಹೋಗುವುದು. ಬೆಳಕು ಯಾವುದು ಕತ್ತಲೆ ಯಾವುದು ಅಂತ ಗೊತ್ತಿಲ್ಲದೆ ಇರುವುದು ರಜೋಗುಣ. ಬೆಳಕಿಗೆ ಹೋಗುವುದು, ಇದು ಬೆಳಕೋ ಕತ್ತಲೆಯೋ ಅದು ನೋಡುವ, ಅತ್ಲ ಹೋಗುವ ಕತ್ತಲೆ ಹೋಗೋದು. ಇದೇ ಬೆಳಕು, ಇದು ಕತ್ತಲೆ ಅಂತ ಕಾಣುತ್ತೆ, ಇದೆಲ್ಲ ಬೆಳಕು ಅಂತ ಕಾಣುತ್ತೆ. ಈ ಕಡೆ ಬರೋದು, ಪುನಃ ಆ ಕಡೆ. ಇದು ಬೆಳಕು ಕತ್ತಲೆಗಳನ್ನು ನಿರ್ಣಯಿಸಲಾಗದೆ ಕತ್ತಲೆಯನ್ನು ಬೆಳಕು ಅಂತ ತಿಳಿದು ಬೆಳಕನ್ನು ಕತ್ತಲೆ ಅಂತ ತಿಳಿದು ಅತ್ತಿತ್ತ ಸುಳಿದಾಡ್ತಾ ಇರುವುದು ಅದು ಆಸುರ ಸ್ವಭಾವ. ಕತ್ತಲೆಯನ್ನೇ ಬೆಳಕು, ಇನ್ನು ಮುಂದೆ ಹೋದರೆ ಬೆಳಕು, ಬೆಳ್ಳಂ ಬೆಳಕು, ಅದೇ ದಾರಿಯಲ್ಲಿ ಮುಂದೆ ಹೋಗುವುದು ತಾಮಸ ರಾಕ್ಷಸ ಸ್ವಭಾವ. ಬೆಳಕಿನ ದಾರಿಯಲ್ಲೇ ಸಾಗುವುದು ದೈವಿ ಸ್ವಭಾವ. ದೀವು ಅಂದರೆ ದಿವು ದ್ಯುಧಾತುವಿಗೆ ದ್ಯುತ ಒಂದು ಬೆಳಕು ಅಂತ ಅರ್ಥ. ದೈವೀಂ ಪ್ರಕೃತಿಂ ಅಂದರೆ ಬೆಳಕಿನ ಸ್ವಭಾವ. ಬೆಳಕಿನ ಕಡೆಗೆ, ಬೆಳಕು ಅಂದರೆ ಜ್ಞಾನ, ಪ್ರಕಾಶ, ಜ್ಞಾನದ ದಾರಿ, ಸತ್ಯದ ದಾರಿ, ಬೆಳಕಿನ ದಾರಿಯಲ್ಲಿ ಸಾಗುವವರು ದೈವೀಂ ಪ್ರಕೃತಿ ಆಶ್ರಿತ. ಅವರನ್ನು ಕೃಷ್ಣ ಹೇಳ್ತಾನೆ ಮಹಾತ್ಮಾನಃ, ಪುಣ್ಯಾತ್ಮರಪ್ಪ ಅವರು, ಭಗವಂತನನ್ನು ತಿಳಿಯುವ ಭಾಗ್ಯ ಪಡೆದವರು. ಅದರಿಂದ ಯಾರಾದರೂ ಸತ್ಯವನ್ನು ತಿಳಿಯುವ ದಾರಿಯಲ್ಲಿ ಸಾಗ್ತಾ ಇದ್ದರೆ ಸಸಾರ ಮಾಡಬೇಡ. ಸತ್ಯದ ದಾರಿಯಲ್ಲಿ ಸಾಗಬೇಕಾಗಿದ್ದರೆ, ಆ ಮೆಟ್ಲು ಸಿಗಬೇಕಾಗಿದ್ದರೆ ಎಷ್ಟು ಜನ್ಮ ಬೇಕಾಗತ್ತೆ. ಎಷ್ಟೋ ಜನ್ಮಗಳಲ್ಲಿ ಹುಡುಕಿ 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 ಸತ್ಯದ ದಾರಿಯಲ್ಲಿ ಸಾಗುವ ಮೆಟ್ಲು ಸಿಕ್ಕಿಬಿಟ್ಟಿದೆ ಅವರಿಗೆ. ಇನ್ನು ದಾರಿ ತಪ್ಪುವ ಭಯ ಇಲ್ಲ ನೋಡಿ. ಮೆಟ್ಲಲ್ಲಿ ಮೇಲೆ ಹೋಗ್ತಾನೆ ಇರೋದು. ಮೆಟ್ಲು ಸಿಗೋ ತನಕ ಕಷ್ಟ. ಮೆಟ್ಲು ಸಿಕ್ಕಿದ ಮೇಲೆ ಒಂದು 2ನೇ ಮೆಟ್ಲು 3ನೇ ಮೆಟ್ಲು, ಮತ್ತೆ ಮೆಟ್ಲಿಂದ ಜಾರಿ ಬೀಳದೆ ಇದ್ದರೆ ಸರಿ. ಮೆಟ್ಲಲ್ಲೇ ಹೋದರೆ ದಾರಿ ತಪ್ಪಲ್ಲ. ಹಾಗಾಗಿ ಸತ್ಯದ ಮೆಟ್ಟಲು ಸಿಕ್ಕಿ ಬೆಳಕಿನ ಎತ್ತರಕ್ಕೆ ಏರುವವರು ಅವರು ಮಹಾತ್ಮರು. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಆಶ್ರಿತ. ಬೆಳಕಿನ ಸ್ವಭಾವದವರು, ಸಾತ್ವಿಕ ಸ್ವಭಾವದವರು, ದೇವತೆಗಳ ಸ್ವಭಾವವನ್ನು ಮೈಗೂಡಿಸಿಕೊಂಡವರು ಮಹಾತ್ಮರು. ಪಾರ್ಥ ಅಂತಾರೆ. ಅರ್ಜುನನನ್ನು ಕೃಷ್ಣ ಪ್ರೀತಿಯಿಂದ ನಿನ್ನೆ ಹೇಳಿದೆ ನಾನು. ಕೌಂತೆಯ, ಕುಂತಿ ಅಂದರೆ ಸೋದರತ್ತೆ, ಪ್ರಧಾನ್ ಸೋದರತ್ತೆ. ಕೃಷ್ಣ ಒಂದೊಂದು ಸಂದರ್ಭದಲ್ಲಿ ಅರ್ಜುನನನ್ನು ಗೊಂದಲಗೊಳಿಸುವುದಕ್ಕೋಸ್ಕರ ಹೀಗೆ ಕರೀತಾನೆ. ಪಾರ್ಥ ಅಂದರೆ ನನ್ನ ಸೋದರತ್ತೆ ಮಗನೇ ಅಂದ ಹಾಗೆ.
ಅಲ್ವೇ? ಪ್ರಥಾ ಅಂದರೆ ಸೋದರತೆ. ನನ್ನ ಸೋದರತೆಯ ಮಗನ, ಓಹೋ, ಕೃಷ್ಣನಿಗೂ ಕೂಡ ರಿಲೇಷನ್ಶಿಪ್ನ ಬಗ್ಗೆ ಎಷ್ಟು ಮೋಹ, ಬಾಂಧವ್ಯ ಪ್ರಜ್ಞೆ ಜಾಗೃತವಾಯಿತು. ಅರ್ಜುನನ ಬಾಂಧವ್ಯ ಪ್ರಜ್ಞೆಯಿಂದಲ್ವ ಅವನು ಮೋಹ, ಬಂಧುಜಾಲ ಮೋಹ ಸಮೃತ, ಬಂಧುಗಳನ್ನು ಕೊಲ್ಲಬೇಕಲ್ವ ಅಂತ ಅದರಿಂದ ಕಡಿದು ಹಾಕಬೇಕು ಅಂತ ಹೊರಟವ ಕೃಷ್ಣ. ಅವನೇ ಬಾಂಧವ್ಯವನ್ನು ಒಂದೊಂದು ಸರ್ತಿ ಎತ್ತಿ ತೋರಿಸಿದ ಹಾಗೆ ಮಾಡ್ತಾನೆ. ಆದರೆ ಅದಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಬೇರೆ ಬೇರೆ ಅರ್ಥಗಳಿದೆ ಅಂತ ನಾನು. ಪಾರ್ಥ ಅಂದರೆ ಅದು ಒಂದಾಯಿತು, ಪೃಥೆಯ ಮಗ ಅಂತ. ಈ ನಾವು ಕುಂತಿಯ ಮಗ ಅನ್ನೋದಕ್ಕೆ ಒಂದು ಅರ್ಥ ನೋಡಿದ್ದೇವೆ ನಾವು. ಪೃಥಾ ಅಂತಂದರೆ ಅಥವಾ ಪೃಥು, ಪೃಥಾ, ಪೃಥಾ ಅಂದರೆ ಪ್ರಥ ವಿಸ್ತಾರೆ ಅಂತ ಧಾತುವಿನಿಂದ ಬಂದದ್ದು. ಯಾವುದು ಹಬ್ಬಿಕೊಂಡಿದೆಯೋ ಸುಮಾರಾಗಿ ಅದು ಪ್ರಥಾ, ಪೃಥು ವಿಸ್ತಾರೆ ಅಂತ. ಹಬ್ಬಿರುವುದು, ಎಲ್ಲ ಕಡೆ ತುಂಬಿರುವಂಥ ಶಕ್ತಿ. ಪ್ರಥಾ ಅಂದರೆ ನಿಜವಾಗಿ ಪ್ರಥನ ಶಕ್ತಿ, ಎಲ್ಲ ಕಡೆ ವ್ಯಾಪಿಸುವ ಶಕ್ತಿ. ಎಲ್ಲ ಕಡೆ ವ್ಯಾಪಿಸುವ ಶಕ್ತಿ ಅಂದರೆ ಸರ್ವಗತತ್ವ. ಅದು ಭಗವಂತನ ಒಂದು ಕ್ವಾಲಿಟಿ. ಎಲ್ಲ ಕಡೆಯೂ ಭಗವಂತ ಇದ್ದಾನೆ ಅಂತ ತಿಳಿದವರು ಪಾರ್ಥರು. ಪ್ರಥಾ ಯಾರ ಕಾನ್ಸೆಪ್ಟ್ನಲ್ಲಿದೆ ಅವರು ಪ್ರಾರ್ಥರು, ಅಥವಾ ವೇದಾರ್ಥವನ್ನು ಪಾಲನೆ ಮಾಡುವವರು ಪಾರ್ಥರು. ವೇದಾರ್ಥಭೂತರಾಗಿರತಕ್ಕಂಥ ಭಗವಂತನನ್ನು, ಭಗವಂತನ ಗುಣಗಳನ್ನು ಸದಾ ಪಾನ ಮಾಡುವವರು ಪಾರ್ಥರು. ಹೀಗೆ ಅದನ್ನು ನಾವು ಅಧ್ಯಾತ್ಮವಾಗಿ ತಗೊಂಡಾಗ ನಾವೆಲ್ಲರೂ ಪಾರ್ಥರಾಗಬೇಕಾಗತ್ತೆ. ವೇದಾರ್ಥ ಪಾನ, ವೇದಾರ್ಥ ಪಾಲನ ಮಾಡ್ತಾ ಪಾರ್ಥರಾಗಬೇಕು. ಆ ಪ್ರಥಾ ಅಂದರೆ ಹಬ್ಬಿರುವ, ಎಲ್ಲೆಡೆಯೂ ಹಬ್ಬಿರುವ ಸರ್ವಗತವಾದ ಶಕ್ತಿಯನ್ನು ನಮ್ಮೊಳಗೂ ನಾವು ಕಾಣಬೇಕು. ಹೀಗೆ ಎರಡು ಅರ್ಥದಲ್ಲೂ ನೀನು ಪಾರ್ಥಪ್ಪ, ನೀನು ಬರೀ ಕುಂತಿಯ ಮಗ ಅಂತ ನಾನು ಪಾರ್ಥ ಅಂತ ಕರೀತಾ ಇಲ್ಲ. ಸಾಮಾನ್ಯ ಹೀಗೆ ಪಾರ್ಥರು ಅಂದರೆ ಯಾರು ಅಪಾರ್ಥರಲ್ವೋ ಅವರೆಲ್ಲ ಪಾರ್ಥರು. ಕೆಲವರು ಹೇಳಿದ, ಕೆಲವು ಪಂಡಿತರಿಗೆ ಅಪಾರ್ಥವೇ ಆಗೋದು, ಅವರು ಎಂದೂ ಪಾರ್ಥರಾಗೋದಿಲ್ಲ. ಅಪಾರ್ಥ ಆಗೋ ಪಂಡಿತರು, ಪಾರ್ಥ ಆಗೋ ಪಂಡಿತರು ಅಂತ ಎರಡು ಥರ. ಕೆಲವರಿಗೆ ಅಪಾರ್ಥವೇ ಆಗೋದು, ಅಂಥವ್ರ ಕೈಲಿ ಪಾಠ ಕೇಳಲಿಕ್ಕೆ ಕೂತವ್ರ ಕಥೆ ಮುಗಿಯಿತು. ಕೆಲವರಿಗೆ ಪಾರ್ಥವೇ ಆಗೋದು ಅಂದರೆ ಯಥಾರ್ಥವೇ, ಅಪಾರ್ಥ ಅಲ್ಲದ್ದು ಪಾರ್ಥ, ಅಪಗತ ಅರ್ಥ ಅಲ್ಲ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತ. ಅವರು ದೈವೀ ಸ್ವಭಾವಕ್ಕೆ ಒಳಗಾದವರು, ಜ್ಞಾನದ ದಾರಿಯಲ್ಲಿ ಸಾಗುವವರು. ಭಜಂತಿ ಅನನ್ಯ ಮನಸ್ಸಃ ಜ್ಞಾತ್ವಾ ಭೂತಾದಿ ಅವ್ಯಯಂ. ಅವರು ನನ್ನನ್ನು ಭಜನೆ ಮಾಡ್ತಾರಪ್ಪ. ಭಜಂತಿ ಅಂದರೆ, ಭಜನೆ ಮಾಡೋದು ಅಂದರೆ ತಾಳಗಳ ಏನೋ ಬೇಡ, ತಾಳ ಇಲ್ಲದೆ ಭಜನೆ ಮಾಡುವವರು ಅವರು. ತಾಳ ಇದ್ದರೂ ಅಡ್ಡಿ ಇಲ್ಲ, ಭಜನೆ ಮಾಡುವುದಕ್ಕೆ ಅಂತ ಭಜನೆ ಮಾಡೋದು ಅಂದರೆ ಭಕ್ತಿ ಮಾಡೋದು. ಭಕ್ತಿ ಮಾಡಲಿಕ್ಕೆ ತಾಳ ಬೇಕಾ? ಸದ್ದು ಗದ್ದಲ ಮಾಡಲಿಕ್ಕೆ ತಾಳ ಬೇಕಷ್ಟೇ. ಭಕ್ತಿ ಮಾಡಲಿಕ್ಕೆ, ಭಕ್ತಿ ಸೈಲೆಂಟಾಗಿ ಮಾಡುವಂಥ, ಅದಕ್ಕೆ ತಾಳ ಇದ್ದರೆ ಏನು ತಪ್ಪಿಲ್ಲ, ತಾಳ ತಪ್ಪಬಾರ್ದು ಅಷ್ಟೇ. ತಾಳ ಇರೋದಕ್ಕೆ ಅಡ್ಡಿ ಇಲ್ಲ, ಭಕ್ತಿ ಮಾಡಬೇಕು, ಅದರೊಟ್ಟಿಗೆ ತಾಳ ಇದ್ದರೆ ಇರಲಿ. ಭಕ್ತಿ ಇಲ್ಲದ ತಾಳ ಇದ್ದೇನು ಉಪಯೋಗ ಮಾಡೋದು? ಅದಕ್ಕೆ ತಾಳನೋ ಹರಿ ತಾಳನೋ ಅಂತ ದಾಸರು ಹೇಳಿದ್ದು. ನಮ್ಮಲ್ಲಿ ಒಳಗೆ ತಾಳಮೇಳ ಇರುತ್ತೆ, ಭಗವಂತನಿಗೂ ನಮಗೂ ಒಂದು ತಾಳಮೇಳ ಇಲ್ಲದೆ ಇದ್ದರೆ ಹೊರಗಿನ ತಾಳ ತಟ್ಟಿ ಸುಮ್ಮನೆ ಪಬ್ಲಿಕ್ ನ್ಯೂಸೆನ್ಸ್ ಅಷ್ಟೇ, ಇನ್ನೇನು ಉಪಯೋಗ ಇಲ್ಲ ಅದು. ಕೆಲವು ಹಾಗೆ ಇರುತ್ತೆ ಭಜನೆ, ಆ ತಾಳ ಅವರು ಹಾಡುವ ಪದ್ಯಕ್ಕೂ ಅವರು ತಾಳಕ್ಕೂ, ಆ ಪದ್ಯ ತಾಳದಲ್ಲಿರೋದಿಲ್ಲ, ರಾಗದಲ್ಲೂ ಇರೋದಿಲ್ಲ. ಯಾಕೆಂದರೆ ಅವರು ಸಪ್ತಶ್ರುತಿಗಳಿಗೂ ಸೇರಿದ ಸ್ವರದವರು ಕೆಲವರು ಇರ್ತಾರೆ, ಅವರು ಅಷ್ಟಮ ಶ್ರುತಿಯಲ್ಲಿ ಹಾಡ್ತಾರೆ. ಆ ಅಷ್ಟಮ, ಅದು ಏನು ಭಗವಂತನ ಪ್ರೀತಿ, ಕೇಳುವರಿಗೆ ಹಿಂಸೆ ಆಯ್ತಲ್ಲ, ದೇವರಿಗೂ ಹಿಂಸೆನೇ ಅದು. ಅಷ್ಟಮ ಶ್ರುತಿಯಲ್ಲಿ ಸಪ್ತಸ್ವರಗಳು ಇರೋದು, ಅಷ್ಟಮ ಸ್ವರದಲ್ಲಿ ಹಾಡ್ತಾರೆ ಕೆಲವರು, ಅದಕ್ಕೆ ತಾಳ ಮತ್ತೆ ಕೇಳು. ಆದ್ದರಿಂದ ಅದಲ್ಲ, ಭಜಂತಿ ಅನನ್ಯ ಮನಸಃ ಅಂತ ಭಕ್ತಿ ಮಾಡ್ತಾರೆ ನನ್ನನ್ನು. ಭಜಂತಿ, ನನ್ನನ್ನು ಭಕ್ತಿ ಮಾಡ್ತಾರೆ. ಹೇಗೆ ಅಂದರೆ ಅನನ್ಯ ಮನಸಃ, ಬೇರೆ ಕಡೆ ಮನಸ್ಸೇ ಹೋಗುವುದಿಲ್ಲ ಅವರಿಗೆ. ಕೇವಲ ನನ್ನನ್ನೇ ಯೋಚನೆ ಮಾಡ್ತಾರೆ, ನನ್ನನ್ನೇ ಪ್ರೀತಿಸ್ತಾರೆ, ನನ್ನಲ್ಲೇ ಮನಸ್ಸು ಇಡ್ತಾರೆ. ಅದು ಭಕ್ತಿ, ಅದು ಭಜನೆ ಅಂತ. ಭಜನೆ ಅಂತಂದರೆ ತ್ವಮಾಂ ಭಜಸ್ವ ಪದ್ಮಾಕ್ಷಿ ಏನ ಸೌಖ್ಯಂ ಲಭಾಮ್ಯಹಂ. ಭಜನೆ ಇಬ್ಬರೂ ಭಜನೆ ಮಾಡಬೇಕು. ಒಬ್ಬರು ಈಗ ಎರಡು ತಾಳ ಒಟ್ಟು ಸೇರಬೇಕಲ್ಲ, ಹಾಗೆ ಭಜನೆ ಅಂದರೆ ಇಬ್ಬರು, ನಾವು ದೇವರನ್ನು ಭಜನೆ ಮಾಡಬೇಕು, ದೇವರು ನಮ್ಮ ಭಜನೆ ಮಾಡಬೇಕು, ಅಂದರೆ ಮಾತ್ರ ನಿಜವಾದ ಭಜನೆ ಆಗೋದು. ಭಜನೆ ಅಂದರೆ ಏನರ್ಥ ಆಗಾಯ್ತು ಹಾಗಾದರೆ ಪ್ರೀತಿ. ಪ್ರೀತಿಯ ದೊಡ್ಡವರನ್ನು ಪ್ರೀತಿಸುವುದೇ ಭಕ್ತಿ. ನಾವು ದೇವರನ್ನು ಪ್ರೀತಿಸಬೇಕು, ದೇವರು ನಮ್ಮನ್ನು ಪ್ರೀತಿಸಬೇಕು, ಅಂದರೆ ಭಜನೆ ಆಯಿತು. ಇಲ್ಲದಿದ್ದರೆ ಒನ್ ಸೈಡೆಡ್ ಆಯಿತು. ಅದಕ್ಕೆ ಭಜಂತಿ, ಅವನು ಕೃಷ್ಣ ಹೇಳ್ತಾನೆ, ಅವರು ಮಹಾತ್ಮರಪ್ಪ ಎಷ್ಟು ಪ್ರೀತಿ ನೋಡಿ ಕೃಷ್ಣನಿಗೆ ಕೂಡ ಅವ್ರ ಮೇಲೆ. ಅವರು ನನ್ನನ್ನು ಪ್ರೀತಿಸ್ತಾರೆ,
ನಾನು ಅವರನ್ನು ಪ್ರೀತಿಸ್ತೀನಪ್ಪ. ಭಜಂತಿ ಅನನ್ಯ ಮನಸಃ, ಬೇರೆ ಏನೂ ಬೇಡ ಅವರಿಗೆ. ಭಗವಂತನ ನೆನಪು ಒಂದು ಬಿಟ್ಟು ಇನ್ನೇನೂ ಬೇಡ ಅಂತ ಕೂತು ಬಿಡ್ತಾರೆ. ಅಂಥವನ್ನು ನಾನು ಹೇಗೆ ಮರೆಯಲಿ? ನನ್ನನ್ನು ಅವರು ಮರೆಯೋಲ್ಲ, ಅವರನ್ನು ನಾನು ಮರೆಯೋಲ್ಲ. ಯಾಕೆ ಪ್ರೀತಿಸ್ತಾರೆ? ಜ್ಞಾತ್ವಾ ಭೂತಾದಿಂ ಅವ್ಯಯಂ, ನನ್ನನ್ನು ಬಿಟ್ಟು ಉಳಿದ ಎಲ್ಲವೂ ನಶ್ವರ ಅನ್ನೋದು ಗೊತ್ತಾಗಿದೆ ಅವರಿಗೆ. ಅವರಿಗೆ ಶಾಶ್ವತವಾದ ಸತ್ಯ ಬೇಕು. ಅದು ನನ್ನನ್ನು ಬಂದು ಸೇರಿದಾಗ ಮಾತ್ರ ಉಳಿದದ್ದು ಎಲ್ಲ ವ್ಯಯ. ಈ ಸಂಪತ್ತು, ನಾವು ಗಳಿಸುವ ಸಂಪತ್ತು, ಅದು ವ್ಯಯವಾಗಿ ಹೋಗುವಂಥದ್ದು ಅಲ್ವಾ? ಆಯವ್ಯಯ, ಆಯವ್ಯಯ ಎರಡೂ ಇದೆ. ಅದು ಆಯ ಮಾತ್ರದ ಗಳಿಸುವ ಸಂಪತ್ತು, ಅದು ಗಳಿಕೆ ಉಳಿಕೆಯಲ್ಲಿ ನಿಲ್ಲುವಂಥದ್ದಲ್ಲ, ಅಳಿಕೆಯಲ್ಲಿ ಹೋಗುವಂಥದ್ದು. ಅದರಿಂದ ಗಳಿಸಿದ್ದೆಲ್ಲ ಅಳಿಸಿ ಹೋಗಬೇಕು ಒಂದು ದಿವಸ. ಅಳಿಸದೆ ಗಳಿಸುವಂಥದ್ದು, ಗಳಿಸಿದ್ದು ಅಳಿಸದೆ ಉಳಿಯುವಂಥದ್ದು, ಅದು ಅವ್ಯಯ. ಅದು ಭಗವಂತನ ಜ್ಞಾನ, ಅದು ಒಂದೇ ಅವ್ಯಯ. ಉಳಿದದ್ದೆಲ್ಲವೂ ನಶ್ವರ, ಯಾವುದೂ ಸ್ಥಿರ ಅಲ್ಲ. ನಾವು ಏನು ಸಂಪತ್ತು, ದೇಶವನ್ನು ಕಟ್ಟಿದರು, ಚಕ್ರವರ್ತಿಗಳಾದರು, ಎಲ್ಲಿ ಹೋದರೆ ಎಲ್ಲ ಈ ಎಚ್ಚರ ಇಲ್ಲದೆ ಇಡೀ ದೇಶ ನನ್ನದು, ಇಡೀ ದೇಶದ ಒಡೆಯ ನಾನು ಚಕ್ರವರ್ತಿ, ನಾನು ಸಮ್ರಾಟು ಅಂತ ಹೇಳಿಕೊಂಡವರೆಲ್ಲ ಎಲ್ಲಿ ಹೋದರು? ದೇಶ ಅವರು ಕಟ್ಟಿದ್ದು, ಅವರ ದೇಶ, ಅವರ ಹೆಸರು ಹೊತ್ತುಕೊಂಡು ಇವತ್ತಿಗೂ ಇದೆ. ಯಾರ್ಯಾರ್ದೋ ಹೆಸರನ್ನು ಇವತ್ತಿಗೂ ಹೇಳ್ತಾ ಇದ್ದೇವೆ ನಾವು. ಕುರುಕ್ಷೇತ್ರ, ಹಸ್ತಿನಪುರ, ಹಸ್ತಿ ಎನ್ನುವ ರಾಜ ಪಾಂಡವರಿಗಿಂತ ಹಿಂದಿನವ ಕಟ್ಟಿದರೆ ಹಸ್ತಿನಪುರ ಅಂತ ಹೆಸರು ಡಿಕ್ಷನರಿಯನ್ನು ಮಾತ್ರ ಉಳಿಯಿತು. ಆ ಪುರವೇ ಇಲ್ಲ, ಗಂಗೆಯಲ್ಲಿ ಮುಳುಗಿ ಹೋಯಿತು. ಇವತ್ತು ಹಸ್ತಿನಪುರ ಇಲ್ಲ. ಅದರ ಮೇಲೆ ಆ ನಗರ ಇದ್ದ ಜಾಗದಲ್ಲಿ ಗಂಗೆ ಹರಿತಾ ಇದೆ. ಹೋಗ್ಕೊಳ್ಳಿ, ಕೃಷ್ಣ ವಾಸವಾಗಿದ್ದ ದ್ವಾರಕ್ಕೆ. ಕೃಷ್ಣ ಭೂಮಿ ಬಿಟ್ಟ 7ನೇ ದಿವಸ ಸಮುದ್ರದ ಪಾಲಾಯಿತು. ಅದನ್ನು ತಿಳಿದೇ ಜನಕ ಮಹಾರಾಜ ಅವನ ಮಿಥಿಲೆಗೆ ಬೆಂಕಿ ಬಿದ್ದಾಗ ಪ್ರಜೆಗಳು, ಮಂತ್ರಿಗಳು ಬಂದು, ಮಹಾರಾಜ, ನಿಮ್ಮ ಮಿಥಿಲೆಗೆ ಬೆಂಕಿ ಬಿತ್ತು. ತಪ್ಪು, ಮಿಥಿಲೆಗೆ ಬೆಂಕಿ ಬಿತ್ತು ಅಷ್ಟೇ, ನನ್ನ ಮಿಥಿಲೆಗೆ ಅಲ್ಲ. ನನ್ನ ಮಿಥಿಲೆ ಏನು? ಮಿಥಿಲೆ ನಿಮ್ಮದೆಲ್ಲರದ್ದು, ಎಷ್ಟೋ ಅಷ್ಟೇ ನನ್ನದು. ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯತೆ. ಇಡೀ ಮಿಥಿಲೆ ಸುಟ್ಟರು ನನ್ನದು ಏನೂ ಸುಟ್ಟು ಹೋಗಿಲ್ಲ. ಆದರೆ ಪ್ರಜೆಗಳ ಸಂಪತ್ತು ಇದು. ಅಂದರೆ ಯಾವುದು ಸ್ಥಿರ? ರಾಜ್ಯ ಕಟ್ಟಿದರೆ ಅದು ಉಳಿಯೋಲ್ಲ, ದುಡ್ಡು ಗಳಿಸಿದರೆ ಅದು ಉಳಿಯೋಲ್ಲ, ಅಧಿಕಾರ ಉಳಿಯೋಲ್ಲ, ಮನುಷ್ಯನೇ ಉಳಿಯೋಲ್ಲ. ಇನ್ನು ಅದರ ಅಧಿಕಾರ ಎಲ್ಲಿ ಉಳಿಯಬೇಕು? ಅವನು ಒಂದು ಸಂಸ್ಥೆಗೆ ಅಥವಾ ಒಂದು ದೇಶಕ್ಕೆ ನಾನೇ ಅದು ಸರ್ವಾಧಿಕಾರಿ, ಎಷ್ಟು ಸಮಯ? ಆ ಜೀವ ಅಷ್ಟೇ. ನಾನು ಸಾಯುವ ತನಕ ನಾನೇ ಡಿಕ್ಟೇಟರ್ ಈ ದೇಶಕ್ಕೆ, ಇನ್ನೊಬ್ಬರು ಹಾಗಿಲ್ಲ ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಮಾಡಿ ಕೂತ್ಬಿಡ್ಬೋದು. ಆದರೆ ಒಂದು ದಿವಸ ಅವನು ಸರ್ವಾಧಿಕಾರಿಯೂ ಸಾಯಲೇಬೇಕಲ್ಲ. ಅದಕ್ಕೆ ಅವ್ಯಯಂ, ಸಾವಿಲ್ಲದೆ ಇರುವಂತಹದ್ದು ಭಗವತ್ ಪ್ರಜ್ಞೆಗೆ ಮಾತ್ರ, ಅರಿವಿಗೆ, ಯಥಾರ್ಥ ಜ್ಞಾನ ಒಂದೇ ನಾಶ ಇಲ್ಲದ ಸಂಪತ್ತು, ಕರಗದ ಸಂಪತ್ತು, ಅಳಿಯದ ಸಂಪತ್ತು. ಅಂಥ ಸಂಪತ್ತು ನನ್ನ ಅರಿವಿನಿಂದ ನನ್ನನ್ನು ಬಂದು ಸೇರಿದಾಗ ಮಾತ್ರ ಇರುವಂಥದ್ದು. ಎರಡನೇದು ನಶ್ವರವಲ್ಲದ ಸಂಪತ್ತು ಅಂದರೆ ಭಗವಂತನೇ. ಯಾಕೆ? ಭೂತಾದಿಂ, ಎಲ್ಲ ಭೂತಗಳಿಗೆ, ಭೂತ ಅಂದರೆ ಪಂಚಭೂತಗಳು ಹೌದು, ಜೀವಜಾತವೂ ಹೌದು. ಅಂದರೆ ಚೇತನಾತ್ಮಕವಾದ ಪ್ರಪಂಚ. ಈ ಪ್ರಪಂಚ ಅನ್ನೋದು ಪಂಚಭೂತಗಳಿಂದ ತುಂಬಿದೆ ಮತ್ತು ಜೀವಜಾತದಿಂದ ತುಂಬಿದೆ. ಆ ಜೀವಜಾತಕ್ಕೂ ಅದರಲ್ಲಿ ಜೀವಜಾತಕ್ಕೆ ಆವರಣವಾಗಿರತಕ್ಕಂತಹ ಪಂಚಮಹಾಭೂತಗಳಿಗೂ ಎರಡಕ್ಕೂ ಆದಿ ಅಂದರೆ ಮೂಲ ಕಾರಣ ಅಂತ ಒಂದು, ಅದನ್ನು ಸೃಷ್ಟಿ ಮಾಡಿದವನೇ ನಾನು. ಆಮೇಲೆ ಅತ್ತೀತಿ ಆದಿಹಿ, ಆದತ್ತೇ ಇತ್ಯಾದಿ, ಅದನ್ನು ಸಂಹಾರ ಮಾಡುವವನು ಅವನು. ಸಮಸ್ತ ಜೀವಜಾತವನ್ನು, ಈ ಪಂಚಭೂತಾತ್ಮಕವಾದ ಪ್ರಪಂಚವನ್ನು ಸೃಷ್ಟಿ ಮಾಡುವವನು ನಾನು, ಸಂಹಾರ ಮಾಡುವವನು ನಾನು. ಆದ್ದರಿಂದ ಈ ಇಡೀ ಬ್ರಹ್ಮಾಂಡದೊಳಗೆ ಏನಿದೆ ಅದೆಲ್ಲವೂ ಸೃಷ್ಟಿ ಸಂಹಾರಗಳಿಗೆ ಒಳಪಟ್ಟದ್ದು. ಅದರಿಂದ ಆಚೆಗಿರುವ ನಾನೊಬ್ಬನೇ ಅನ್ನೋದು ಭೂತಾದಿಮ್ ಅನ್ನೋ ವಿಶೇಷಣದ ಅರ್ಥ. ಅಂಥ ನನ್ನನ್ನು ಅವ್ಯಯಂ ಯಾರು ತಿಳ್ಕೊಳ್ತಾನೆ ಅವನು ಮಾತ್ರ ಈ ಅಳಿವಿರದ ಅವ್ಯಯವಾದ ಸಂಪತ್ತಿಗೆ ಬದ್ಧನಾಗ್ತಾನೆ. ಉಳಿದವರ ಸಂಪತ್ತು ಗಳಿಸ್ತಾರೆ, ನಾಶವಾಗ್ತಾರೆ, ಸಂಪತ್ತು ಗಳಿಸ್ತಾರೆ, ನಾಶವಾಗ್ತಾರೆ.
ಆದ್ದರಿಂದ ಭಜಂತಿ ಅನನ್ಯ ಮನಸಃ, ಅಳಿವಿರದ ಸಂಪತ್ತು ಯಾವುದು ಅಂತ ತಿಳಿದ ಮೇಲೆ ಅದರಲ್ಲಿ ಮನಸ್ಸು ಇಡದೆ ಈ ಅಳಿಯುವ ಸಂಪತ್ತಿನಲ್ಲಿ ಮನಸ್ಸು ಹೋಗುತ್ತಾ? ಹೋಗೋಲ್ಲ. ಹಾಗಾಗಿ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಆಶ್ರಿತಾ ಭಜಂತಿ ಮಾಂ ಅನನ್ಯ ಮನಸ್ಸಃ. ಬೇರೆ ಕಡೆಗೆ ಮನಸ್ಸು ಯಾವಾಗಲೂ ನಮಗೆ ಯಾವುದು ಮಹತ್ವದ್ದು ಅಂತ ಮನಸ್ಸಿನಲ್ಲಿ ಕೂತಿತೋ ಇಡೀ ದಿವಸ ಅದನ್ನೇ ಮನಸ್ಸು ಯೋಚಿಸ್ತಾ ಇರ್ತದೆ. ಯಾವುದನ್ನು ಯೋಚಿಸ್ಬೋದು. ನಮ್ಮ ಮನಸ್ಸು ಯಾವುದನ್ನು ಮಹತ್ವದ್ದು, ನನಗೆ ಅತ್ಯಂತ ಆತ್ಮೀಯವಾದದ್ದು ಅಂತ ತಿಳ್ಕೊಂಡಿತೋ ಅದನ್ನು ಯೋಚಿಸುತ್ತೆ. ಅದು ಅವರವರ ಭಾವನೆಗೆ ತಕ್ಕಂತೆ ಮನುಷ್ಯ ತನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಸ್ತಾನೆ, ಯಾಕೆಂದರೆ ತುಂಬ ಅದನ್ನೇ ಯೋಚನೆ ಮಾಡ್ತಾನೆ, ಯಾಕೆಂದರೆ ನನಗೆ ಅತ್ಯಂತ ಪ್ರಿಯವಾದ್ದು ಅನ್ನುವ ಭಾವನೆಯಿಂದ. ಅದು ಒಂದು ವೇಳೆ ಅದು ಪ್ರಿಯ ಅಲ್ಲ ಅಂತ ಕಂಡ್ರೆ ತನ್ನ ಹೆಂಡತಿ ಮಕ್ಕಳನ್ನೇ ದ್ವೇಷ ಮಾಡ್ತಾನೆ. ಅದಕ್ಕೆ ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ ನೋಡಿ, ನವಾರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ. ನವಾರೇ ಜಾಯಾಯೈ ಕಾಮಾಯ ಜಾಯಾಪ್ರಿಯ ಭವತಿ ಆತ್ಮನಸ್ತು ಕಾಮಾಯ ಜಾಯಾಪ್ರಿಯ ಭವತಿ. ನವಾರೇ ಪುತ್ರಾಣಾಂ ಕಾಮಾಯ ವಿತ್ತಸ್ಯ ಪುತ್ರಾಣಾಂ ಕಾಮಾಯ ಪುತ್ರಾಃ ಪ್ರಿಯಾಃ ಭವಂತಿ ಆತ್ಮನಸ್ತು ಕಾಮಾಯ ಪುತ್ರಾಃ ಪ್ರಿಯಾಃ ಭವಂತಿ. ನವಾರೇ ವಿತ್ತಸ್ಯ ಕಾಮಾಯ ವಿತ್ತಂ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ವಿತ್ತಂ ಪ್ರಿಯಂ ಭವತಿ. ಬಹಳ ವಿಚಿತ್ರ. ಇದಕ್ಕೆ ಲೌಕಿಕವಾದ ಅರ್ಥವನ್ನು ನಾನು ಹಿಂದೆ ಅನೇಕ ಬಾರಿ ಹೇಳಿದ್ದೆ. ಇದಕ್ಕೊಂದು ಅಲೌಕಿಕವಾದ ಅರ್ಥ ಇದೆ, ಆಚಾರ್ಯರು ಬರೆದಂಥ ಅರ್ಥ. ನವಾರೇ ಆತ್ಮನಃ ಕಾಮಾಯ ಪತಿಃ ಪ್ರಿಯೋ ಭವತಿ, ನವಾರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ. ಹೆಂಡತಿ ಗಂಡನನ್ನು ಪ್ರೀತಿಸ್ತಾಳೆ. ಯಾಕೆ? ಯಾರಿಗೊತ್ತು? ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಹೆಂಡತಿಗೆ ಗೊತ್ತಿಲ್ಲ, ನಮಗೆ ಹೇಗೆ ಗೊತ್ತಿರಬೇಕು? ಯಾಕೆ ಪ್ರೀತಿಸ್ತಾಳೆ ಅಂತ ಅವಳಿಗೆ ಗೊತ್ತಿಲ್ಲ, ನಮಗೆ ಹೇಗೆ ಗೊತ್ತಾಗಬೇಕು? ಗಂಡ ಹೆಂಡತಿಯನ್ನು ಭಯಂಕರ ಪ್ರೀತಿಸ್ತಾನೆ, ಯಾಕೆ? ಅವನಿಗೆ ಗೊತ್ತಿಲ್ಲ ಯಾಕೆ ಅಂತ, ನಮಗೆ ಹೇಗೆ ಗೊತ್ತಾಗಬೇಕು? ಉಪನಿಷತ್ ಯಾಜ್ಞವಲ್ಕ್ಯರು ಹೇಳ್ತಾರೆ, ಗಂಡನನ್ನು ಹೆಂಡತಿ ಪ್ರೀತಿಸುವುದು ಗಂಡನಿಂದಾಗಿ ಅಲ್ಲ, ಹೆಂಡತಿಯನ್ನು ಗಂಡ ಪ್ರೀತಿಸುವುದು ಹೆಂಡತಿಯಿಂದಾಗಿ ಅಲ್ಲ. ಮತ್ತು ಅದನ್ನು ಪ್ರೀತಿ ಕೊಟ್ಟ ಭಗವಂತ ಮಾಡಿದ ಅಷ್ಟೇ. ಕೆಲವು ಸರ್ತಿ ಪ್ರೀತಿಯನ್ನು ಕಸಿದುಕೊಳ್ತಾನೆ. ಗಂಡ ಹೆಂಡತಿಯನ್ನು ದ್ವೇಷ ಮಾಡ್ತಾಳೆ, ಹೆಂಡತಿ ಗಂಡನನ್ನು ದ್ವೇಷ ಮಾಡ್ತಾಳೆ. ಆದ್ದರಿಂದ ಹೆಂಡತಿ ಗಂಡ ಪ್ರೀತಿ ಮಾಡಬೇಕು ನಿಯಮ ಇಲ್ಲ. ದ್ವೇಷ ಮಾಡುವ ಗಂಡ ಹೆಂಡಂದಿರು ಇದ್ದಾರೆ. ದ್ವೇಷ ಮಾಡಿ ಡಿವೋರ್ಸ್ ಮಾಡಿಕೊಳ್ಳಬಹುದು. ಅಥವಾ ಗಂಡನನ್ನು ಕೊಲೆ ಮಾಡಿದ ಹೆಂಡತಿ ಇರ್ತಾಳೆ, ಹೆಂಡತಿಯನ್ನು ಕೊಲೆ ಮಾಡುವ ಗಂಡಂದಿರು ಇರ್ತಾರೆ. ದಿನ ಪೇಪರ್ನಲ್ಲಿ ನೋಡ್ತೇವೆ. ಯಾಕೆ? ಯಾರೋ ಒಬ್ಬನು ಹೆಂಡತಿನ ಜೀವ ಬಿಡ್ತಾನೆ, ಒಬ್ಬ ಕೊಲೆ ಮಾಡ್ತಾನೆ. ವೈ ದಿಸ್ ಡಿಫರೆನ್ಸ್? ಅದಕ್ಕೆ ಹೆಂಡತಿಯೂ ಕಾರಣ ಅಲ್ಲ, ಗಂಡನೂ ಕಾರಣ ಅಲ್ಲ ಅಂತಾರೆ. ಮತ್ತು ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ. ಭಗವಂತ ಅಲ್ಲಿ ಪ್ರೀತಿಯನ್ನು ತುಂಬಿದರೆ ಪ್ರೀತಿಸ್ತಾನೆ, ಅಲ್ಲಿ ದ್ವೇಷವನ್ನು ತುಂಬಿದರೆ ಅದು ದ್ವೇಷ ಮಾಡ್ತಾನೆ. ಅದು ನಮ್ಮ ಕೈಲಿಲ್ಲಪ್ಪ. ಪ್ರೀತಿಸು, ಒಳಗೆ ಪ್ರೀತಿಯ ರೂಪದಲ್ಲಿ ಕೂತರೆ ಅವನು ಹೆಂಡತಿಯನ್ನು ಪ್ರೀತಿಸ್ತಾನೆ, ದ್ವೇಷದ ಮೇಲೆ ದ್ವೇಷಿಸ್ತಾನೆ. ಹಾಗೆ ಹೆಂಡತಿ ಗಂಡನನ್ನು, ನವಾರೇ ಪುತ್ರಾಣ ಮಕ್ಕಳನ್ನು ತಂದೆ ತಾಯಿ ಪ್ರೀತಿಸ್ತಾರೆ ಇಲ್ಲ ಅಂತ. ಅದೇ ಮಕ್ಕಳ ಮೇಲೆ ತಂದೆ ತಾಯಿಗೆ ದ್ವೇಷ ಬರ್ಬೋದು. ಅದೇ ಮಕ್ಕಳಿಗೆ ತಂದೆ ತಾಯಿ ಮೇಲೆ ಒಂದು ಯಾವುದೋ ಒಂದು ಆಸ್ತಿಯನ್ನು ಕೊಡಲಿಲ್ಲ ಅಂಥೇಳಿ ಅಪ್ಪನನ್ನು ಕೊಲೆ ಮಾಡೋ ಮಕ್ಕಳಿದ್ದಾರೆ. ಆವಾಗ ಆ ಆಸ್ತಿಯ ತುಣುಕು, ಒಂದು ಮಣ್ಣಿನ ತುಂಡು ಅಪ್ಪನಿಗಿಂತ ದೊಡ್ಡದಾಗಿ ಕಾಣುತ್ತೆ. ಯಾಕೆ? ಆಗ ಅಪ್ಪ ಮಣ್ಣಿನ ತುಂಡಿನ ಈ ಡಿಫರೆನ್ಸನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಬುದ್ಧಿಯನ್ನು ಸ್ವಿಚ್ ಆಫ್ ಮಾಡಿಬಿಡ್ತಾನೆ. ಒಂದು ಮಣ್ಣಿನ ತುಣುಕೆ ದೊಡ್ಡದಾಗಿ ಕಾಣುತ್ತೆ. ತಂದೆ ತನಗೆ ಈ ದೇಹ ಕೊಟ್ಟವ ಅನ್ನುವಂಥದ್ದು ಮರೆತು ಹೋಗುತ್ತೆ. ಬರೇ ದುಡ್ಡು, ಮಟೀರಿಯಲ್ ವೆಲ್ತ್ ಮಾತ್ರ ಮುಖ್ಯ ಆಗತ್ತೆ. ಎಲ್ಲ ನದೇವಾಹ ದಂಡಮುದ್ಯಮ್ಯ ರಕ್ಷಂತಿ ಪಶುಪಾಲವತ್ ಎಂತು ರಕ್ಷಿತುಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮ್ ಎಂತು ಹಿಂಸಿತುಮಿಚ್ಛಂತಿ ಬುದ್ಧಿಯ ವಿಯೋಜಯಂತಿ ತಮ್. ಒಬ್ಬನ್ನು ದಾರಿ ತಪ್ಪಿಸಬೇಕು ಅಂತಂದರೆ ಆ ವಿವೇಕದ ಸ್ವಿಚ್ಚನ್ನು ಆಫ್ ಮಾಡ್ತಾರೆ ದೇವತೆಗಳು. ಅವನಿಗೆ ಸರಿದಾರಿಯಲ್ಲಿ ಸಾಗಿಸಬೇಕು ಅಂದರೆ ಆ ಸ್ವಿಚ್ಚನ್ನು ಆನ್ ಮಾಡ್ತಾರೆ ಅಷ್ಟೇ. ಒಳಗಿನ ಸ್ವಿಚ್ ಆಫ್ ಮಾಡಿಬಿಟ್ಟ ಭಗವಂತ. ತಂದೆಯೇ ಶತ್ರುವಾದ ಮಗನಿಗೆ, ಮಗನೇ ಶತ್ರುವಾದ ತಂದೆಗೆ. ಎಲ್ಲಿ ತನಕ ಅಷ್ಟೇ ಅಲ್ಲ, ನವಾರೇ ವಿತ್ತಸ್ಯ, ಅದೆಲ್ಲ ಬಿಡಿ, ಇದೆಲ್ಲವನ್ನು ಒಪ್ಪೋಣ. ಗಂಡ ಹೆಂಡತಿಯನ್ನು ಪ್ರೀತಿಸ್ತಾನೆ ಅನ್ನೋ ಗ್ಯಾರಂಟಿ ಇಲ್ಲ. ಹೆಂಡತಿ ಗಂಡನನ್ನು 4 ದಿವಸ ಪ್ರೀತಿ ಮಾಡಿ 5ನೇ ದಿವಸ ಮರೆತು ಬಿಡಬಹುದು. ಹೆಂಡತಿ ಗಂಡನನ್ನು ಪ್ರೀತಿಸ್ತಾಳೆ ಅನ್ನೋ ಗ್ಯಾರಂಟಿ ಇಲ್ಲ. ಗಂಡ ಹೆಂಡತಿ ಒಟ್ಟಿಗೆ ಮಕ್ಕಳನ್ನು ಪ್ರೀತಿಸ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಮಕ್ಕಳು ತಂದೆ ತಾಯಿಯನ್ನು ಪ್ರೀತಿಸ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಅದು ಒಂದು ಗ್ಯಾರಂಟಿ ಇದೆ, ಎಲ್ಲರೂ ದುಡ್ಡನ್ನು ಪ್ರೀತಿಸ್ತಾರೆ. ಗಂಡನಿಗೂ ದುಡ್ಡು ಬೇಕು, ಯಾಕೆ? ಅದಕ್ಕೆ ಅಲ್ಲ ಕೊಲೆ ಮಾಡೋದು. ಹೆಂಡತಿಗೂ ದುಡ್ಡು ಬೇಕು, ಮಕ್ಕಳಿಗೂ ಬೇಕು.
ಅದೂ ಇಲ್ಲ ಅಂತಾರೆ. ನಮರೇ ವಿತ್ತಾನಾಂ ಕಾಮಾಯ ವಿತ್ತಂ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ವಿತ್ತಂ ಪ್ರಿಯಂ ಭವತಿ. ದುಡ್ಡಿನ ಮೇಲೆ ಮೋಹ ಕೂಡ ಭಗವಂತ ಕೊಟ್ಟರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಇಲ್ಲದ್ರೆ ಏನಾಗತ್ತೆ ಗೊತ್ತಾ? ಅಧ್ಯಾತ್ಮದಲ್ಲಿ ಮುಂದುವರಿದ ಹಾಗೆ ನಾನು ಅನೇಕ ಯೋಗಿಗಳ ಸಂಪರ್ಕ ಇದೆ ನನಗೆ. ಈ ಅಧ್ಯಾತ್ಮದಲ್ಲಿ ಮುಂದುವರೆದಾಗ ಬೇರೆ ಬೇರೆಯವರ ಎಕ್ಸ್ಪೀರಿಯನ್ಸಸ್ಸನ್ನು ನೋಡಿದ್ದೇನೆ, ಅವರ ಸ್ಥಿತಿಗಳನ್ನು ನೋಡಿದ್ದೇನೆ ನಾನು. ನೀವು ರಾಮಕೃಷ್ಣ ಪರಮಹಂಸರು ಒಂದು ಕಥೆ ಕೂಡ ಕೇಳಿರಬಹುದು. ಅವರನ್ನು ಪರೀಕ್ಷೆ ಮಾಡಬೇಕು ಅಂತ ಅವರು ಕೂತುಕೊಳ್ಳುವ ಮಂಚದಲ್ಲಿ ಅವರು ಮೇಲೆ ಮೆತ್ತೆ ಹಾಸಿದ್ದಾರೆ, ಬೆಡ್ಡು, ಅದರ ಅಡಿಯಲ್ಲಿ ₹1 ನೋಟ್ ಇಡ್ತಾರೆ. ಸುಮ್ಮನೆ ₹1 ನೋಟು. ಅದೇನು ನಿಮಗೆ ₹1 ಕಾಯಿನ್ ಇಟ್ಟರೂ ಗೊತ್ತಾಗಲ್ಲ, ಅದರ ಮೇಲೆ ಸೋಫಾ ಹಾಕಿರ್ತಾರೆ. ಸುಮ್ಮನೆ ಬೇಕು ಅಂತ. ಅದು ಯಾಕೆ ಅಂದರೆ ಅದಕ್ಕಿಂತ ಮೊದಲು ದಯಾನಂದ ಸರಸ್ವತಿಯವರು ಭೇಟಿಗೆ ಬಂದಿರ್ತಾರೆ, ರಾಮಕೃಷ್ಣ ಪರಮಹಂಸರ ಭೇಟಿಗೆ. ದಯಾನಂದ ಸರಸ್ವತಿ ಬರೇ ಲಾಜಿಕ್ಕು. ದೇವರು ಸರ್ವಸಮರ್ಥ ಅಲ್ಲ, ಇದೆಲ್ಲ ಅವ್ರದ್ದು. ದೇವರು ಸರ್ವಸಮರ್ಥ ಆಗಿದ್ದರೆ ಅವನೇ ಎತ್ತಲಿಕ್ಕಾಗದ ಕಲ್ಲನ್ನು ಅವನು ಸೃಷ್ಟಿ, ಇದು ಹುಚ್ಚು ಲಾಜಿಕ್. ಅವನೇ ಎತ್ತಲಿಕ್ಕಾಗದ ಕಲ್ಲನ್ನು ಅವನು ಸೃಷ್ಟಿಸಲಿ, ಅದು ಸರ್ವಸಮರ್ಥ ಅಲ್ಲ. ಇಂಥದ್ದೆಲ್ಲ ವಾದ. ಅದಕ್ಕೆ ಸರಿಯಾದವರು ನಂತರ ಬ್ರಹ್ಮಕುಮಾರಿಗಳು ಹುಟ್ಟಿದ್ರು. ದೇವರು ಸರ್ವಗತ ಅಲ್ಲ, ಯಾಕೆಂದರೆ ಅವನಿಗೆ ಈ ಬೆಂಗಳೂರಿನ ಗಠಾರದ ವಾಸನೆಯನ್ನು ಅನುಭವಿಸ್ಕೊಂಡಿರಬೇಕಾಗತ್ತೆ, ಆದ್ದರಿಂದ ಅವನು ಎಲ್ಲೋ ಹೆಡ್ ಕ್ವಾರ್ಟರ್ಸ್ನಲ್ಲಿ ಇದ್ದಾನೆ. ಈ ಎಲ್ಲ ಹುಚ್ಚು. ಅವರೊಬ್ಬರು ಸಮರ್ಥ ಅಲ್ಲ ಅಂದು, ಇವರು ಸರ್ವಗತ ಅಲ್ಲ. ಕಡೆ ಬರೇ ಅಲ್ಲ ದೇವರು ಯಾರು ಅಂದರೆ ಅಲ್ಲ ದೇವರು ಅಂತ ಆಯಿತು. ಇಷ್ಟೆಲ್ಲ ದುಡ್ಡು ಅವರು ವಿಷಯ ಏನಂದರೆ ಬಂದು ಅವರನ್ನು ರಾಮಕೃಷ್ಣ ಪರಮಹಂಸರು ಹೇಳಿದರು. ದಯಾನಂದ ಸರಸ್ವತಿಯವರು ಹೀಗೆಲ್ಲ ವಾದ ಮಾಡಿದರು ದೇವ್ರ ಬಗ್ಗೆ. ಬರೇ ವಾಕ್ಯಾರ್ಥ, ತರ್ಕ ನಿಶ್ಚಿತ ಚಿತ್ತವೃತ್ತಿಭಿರಪ್ರತರ್ಕ್ಯ ಮಹೋದಯನ್ನು ತರ್ಕ ಮಾಡಿದರು. ಸರಿ ಹೋದರು. ದಯಾನಂದ ಸರಸ್ವತಿಯವರು ಹೋದ ಮೇಲೆ ಶಿಷ್ಯರು ಕೇಳಿದರು ರಾಮಕೃಷ್ಣ ಪರಮಹಂಸರ ಹತ್ರ, ಹೇಗೆ ಅವರು ವೇದಕ್ಕೆಲ್ಲ ವ್ಯಾಖ್ಯಾನ ಬರೆದವರು, ವೈದಿಕ ಧರ್ಮ ಉದ್ಧಾರ ದೀಕ್ಷಿತರು, ಹಾಗೆ ನಿಮಗೇನಿಸ್ತು ಅಂತ. ಮಹಾರಾಜಸ ಮನುಷ್ಯ, ಸಾತ್ವಿಕ ಅಂಶವೇ ಇಲ್ಲ ಅದರಲ್ಲಿ ಅಂತಂದುಬಿಟ್ರು ಅವರು. ಅಷ್ಟಾದ ಕೂಡಲೇ ರಾಮಕೃಷ್ಣ ಪರಮಹಂಸರ ಉದ್ಗಾರಕ್ಕೆ ನೋಡಿ ಇವ್ರದ್ದು ಏನು ಸಾತ್ವಿಕತೆ ನೋಡಬೇಕು ಅಂತ ಶಿಷ್ಯರಿಗೆ ₹1 ಇಟ್ಟು ಅಡಿಯಲ್ಲಿ. ಇವರು ಪಾಪ ಬಂದರು, ಕೂತವ್ರೆ ಎದ್ರು. ಅದು ಏನೋ ಇದೆ ಅಲ್ಲಿ, ನಾನು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಬೇಗ ತೆಗೀರಿ ಅಲ್ಲಿಂದ, ಅದನ್ನು ಕೂಡ್ಲಿಕ್ಕೆ ಆಗೋಲ್ಲ ನನಗೆ, ಅದ್ರಲ್ಲಿ ಏನೋ ಇದೆ ತೆಗೀರಿ. ತೆಗೆದರೆ ಬಟ್ಟೆ ತೆಗೆದರೆ ಅಡಿಯಲ್ಲಿ ಒಂದು 2 ಇಟ್ಟಿದ್ದಾರೆ ನೋಟು. ಅಂಥದ್ದು ಏನಾಗುತ್ತೆ ಅಂದರೆ ದುಡ್ಡು ಬೇಕು ಅಂತ ಅನಿಸುವುದು ಅಷ್ಟೇ ಬೇಡ ಅಂತ ಅನಿಸುವ ಸ್ಥಿತಿ ಮನುಷ್ಯನಿಗೆ ಬರ್ಬೋದು. ಯಾವುದೂ ಸ್ಥಿರ ಅಲ್ಲ. ದುಡ್ಡು ನೋಡಿದರೆ ಅಸಹ್ಯ ಆಗುವಂಥ ಸ್ಥಿತಿಯೂ ಬರ್ಬೋದು. ಅವನ ದುಡ್ಡಿನ ಮೇಲೆ ಆಸೆ ಕೊಟ್ಟರೆ ಉಂಟು, ಬೇಡ ಅಂತ ಕಾಣಿಸಿದ್ರೆ ಇಲ್ಲ. ದುಡ್ಡು ಬೇಕು ಅನ್ನುವಲ್ಲಿ 2 ವಿಧ ಉಂಟು. ಕೆಲವರೇ ದುಡ್ಡು ಬೇಕು, ಸುಮ್ಮನೆ ದುಡ್ಡು ಮಾಡೋದು, ಬ್ಯಾಂಕ್ನಲ್ಲಿ ಇಡೋದು, ಬಡ್ಡಿ ಕಟ್ಟೋದು, ಜಾಸ್ತಿ ಮಾಡೋದು. ನನಗೆ ದುಡ್ಡು ಬೇಕು ಅಂತ. ದುಡ್ಡು ಬೇಕು, ಆದರೆ ದುಡ್ಡು ಯಾಕೆ? ಕಷ್ಟದಲ್ಲಿದ್ದವರ ನೆರವಾಗೋದಕ್ಕೋಸ್ಕರ, ಯಾವುದೋ ಒಳ್ಳೆಯ ಕೆಲಸ ಅಂದ ದುಡ್ಡು ಬೇಕು ಅಂತ ಒಂದು ಬಯಸಿಗೆಯಲ್ಲಿಯೂ ಸಾತ್ವಿಕ ಬಯಕೆ ಇದೆ, ರಾಜಸ ಬಯಕೆ ಇದೆ, ತಾಮಸ ಬಯಕೆ ಇದೆ. ಎಲ್ಲ ಬೇಕುಗಳು 3 ವಿಧ, ಬೇಡಗಳು 3 ವಿಧ. ಹಾಗೆ ಇದೆಲ್ಲವೂ ಕೂಡ ಆತ್ಮನಸ್ತು ಕಾಮಾಯ, ಭಗವಂತನ ಇಚ್ಛೆಗೆ ಅನುಗುಣವಾಗಿ ಇದಿರುತ್ತಪ್ಪ. ನೀನು ಪ್ರೀತಿಸಬೇಕು ಅಂತ ಭಗವಂತ ಇಚ್ಛೆ ಪಟ್ಟರೆ ಪ್ರೀತಿಸ್ತೀಯ, ದ್ವೇಷಿಸಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದ್ರೆ ದ್ವೇಷಿಸ್ತೀಯ. ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ನಿಜವಾಗಿ ಪ್ರೀತಿಸುವಂಥ ವಸ್ತು ಯಾವುದು? ಭಗವಂತ ಅಲ್ಲಿ ಪ್ರೀತಿ ರೂಪನ ಕೂತ್ರೆ ಪ್ರೀತಿ. ಇಲ್ಲದೇ ಇದ್ದರೆ ಆಚಾರ್ಯ ಒಂದು ಕಡೆ ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ, ಎಲ್ಲ ನಮ್ಮನ್ನು ನಾವು ಆತ್ಮನಸ್ತು ಕಾಮಾಯ ಅಂದರೆ ನಾವು ನಮಗೋಸ್ಕರ ಪ್ರೀತಿಸ್ತೇವೆ. ಮ್ಯಾನ್ ಈಸ್ ಸೆಲ್ಫ್ ಸೆಂಟರ್ಡ್ ಅಲ್ಲ, ತನ್ನನ್ನು ತಾನು ಪ್ರೀತಿಸುವುದಿಲ್ಲ ಮನುಷ್ಯ. ಯಾಕೆಂದರೆ ಭಗವಂತ ತಿರುಗಿ ಬಿದ್ದರೆ ತಾನು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾನೆ. ಯಾಕೆ? ತನ್ನನ್ನು ಪ್ರೀತಿಸುವ ಆತ್ಮಹತ್ಯೆ ಯಾಕೆ ಮಾಡ್ಕೋತಾನೆ? ಅಲ್ಲಿ ಭಗವಂತ ಪ್ರೀತಿ ರೂಪದಿಂದ ತಿರುಗಿಸ್ಬಿಟ್ಟ, ಅವನಿಗೆ ಅವನ ಅಸಹ್ಯನಾಗಿಬಿಟ್ಟ. ಹಾಗಾಗಿ ಪ್ರೀತಿಸುವುದು ಭಗವಂತನನ್ನು ಅಷ್ಟೇ. ಭಗವಂತ ಪ್ರೀತಿಸುವುದರೆ ಉಳಿದದನ್ನು. ಇದು ತಿಳಿದಾಗ ಭಜಂತಿ ಅನನ್ಯ ಮನಸಃ ಜ್ಞಾತ್ವಾ ಭೂತಾದಿಮವ್ಯಯಂ, ಭಗವಂತನನ್ನು ಪ್ರೀತಿಸುವಂಥ ಈ ಏಕಾಗ್ರತೆ, ಅನನ್ಯತೆ ಬಂದುಬಿಡುತ್ತೆ. ಯಾರು ಭಗವಂತನ ಅನನ್ಯವಾಗಿ ಪ್ರೀತಿಸ್ತಾರೆ ಅವರಿಗೆ ಭಗವಂತನಿಗೆ ಪಂಚಭೌತಿಕ ಶರೀರ ಇದೆ ಅನ್ನೋದು ಕಲ್ಪಿಸುವುದೂ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಜ್ಞಾನಾನಂದಮಯ. ಅವರು ಪ್ರೀತಿಸಿದ್ದು ಜ್ಞಾನಾನಂದವನ್ನು ಹೊರತು ಮಣ್ಣಿನಿಂದ ನಿರ್ಮಾಣವಾದ ನಶ್ವರವಾದ ಭೌತಿಕವಾದ ರೂಪವನ್ನು ಅಲ್ಲ. ಜ್ಞಾತ್ವಾ ಭೂತಾದಿಮವ್ಯಯಂ ಅಂಥ ಭಗವಂತನ ಚಿಂತನೆ ಮಾಡಿ ಉದ್ಧಾರ ಆದವರು ಮಹಾತ್ಮರು ಬಹಳಷ್ಟು ಮಂದಿ ಇದ್ದಾರಪ್ಪ ಅಂತ ಕೃಷ್ಣ ಅರ್ಜುನನಿಗೆ ಹೇಳಿರತಕ್ಕ ಮಾತುಗಳನ್ನು, ಇದು ಕೃಷ್ಣನ ಮಾತಲ್ಲ, ವೇದವ್ಯಾಸರು ನಮಗೆ ಶ್ಲೋಕ ರೂಪದಲ್ಲಿ ಕೊಟ್ಟದ್ದನ್ನು
ಕಿಂಚಿತ್ ಚಿಂತನ ನಿಮ್ಮ ಮುಂದೆ ಇಟ್ಟೆ. ಶ್ರೀಗಳವರು ಅಕಸ್ಮಾತ್ ಬಂದುಬಿಟ್ಟಿದ್ದಾರೆ ಇವತ್ತು. ಏನು ಮಾಡ್ತಾರೋ ಗೊತ್ತಿಲ್ಲ, ಯಾರು ಮಾತಾಡ್ತಾರೋ ಆಶೀರ್ವಚನ ಗೊತ್ತಿಲ್ಲ. ಏಕಾದಶಿ ಆದ್ದರಿಂದ ಮಾತಾಡೋದಿಲ್ಲ. ಸರಿ, 1 ಗಂಟೆ ಇವಾಗ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ. ಶಂಕರಾಚಾರ್ಯರ ವಚನ ನೋಡ. ಶ್ರೀಗಳವರು ಮೌನವಾಗಿ ಕೂತರು, ಅವರು ಕೂತ ವೈಬ್ರೇಷನ್ ಉಂಟಲ್ಲ, ಅವರ ಒಂದು ಸಾತ್ವಿಕ್ ವೈಬ್ರೇಷನ್ ನಮ್ಮಲ್ಲಿದೆ. ಅವರ ಪ್ರೀತಿ ಅದು ಭಗವಂತನ ಪ್ರೀತಿಯ ಕಡೆಗೆ ನಮ್ಮನ್ನು ಹರಿಸಲಿ ಅಂತ ಪ್ರಾರ್ಥಿಸಿಕೊಂಡು ಇವತ್ತಿನ ಗೀತಾ ಚಿಂತನವನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.